ಸಡನ್ ಗೆಸ್ಟ್ ಎಲ್ಲ ಬರ್ತಾರೆ, ಸಡನ್ ವಾಶ್ ಮಾಡಕ್ಕಾಗಲ್ಲ. ಹೌದು, ಇದನ್ನ ಒಳ್ಳೆ ಐಡಿಯಾ ಕೊಡ್ರಿ. ಗೆಸ್ಟ್ ಬಂದಾಗ ಮನೆಯೆಲ್ಲ ಒಂಥರ ಇದ್ರೆ ಸಡನ್ ಆಗಿ ಯಾರಾದ್ರು ಬಂದ್ರೆ ಇದನ್ನ ಇಟ್ಕೊಂಡು ಜಸ್ಟ್ ಕಟ್ಟಡಿಗೆ, ಸೋಫಾ ಕವರಿಗೆ ಸಡನ್ ಎಲ್ಲ ಗೆಸ್ಟ್ ಬರ್ತಾರಲ್ಲ ಇವಾಗ. ಒಳ್ಳೆ ಐಡಿಯಾ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್ ಆ್ಯಕ್ಚುಲಿ. ಸ್ಪೆಷಲಿ ನನಗಂತೂ ತುಂಬ ಇದು ಯೂಸ್ ಆಗುತ್ತೆ. ನನ್ನ ಮನೆಯಲ್ಲಿ ಮಕ್ಕಳಿದ್ದಾರೆ ನೋಡಿ, ಅವರು ಫುಡ್ ಎಲ್ಲ ಊಟ ಮಾಡುವಾಗೆಲ್ಲ ಎಲ್ಲ ಡ್ರೆಸ್ಸಿಗೆಲ್ಲ ಆಗ್ತದೆ. ಈ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಎಲ್ಲ ತಿಂದು ಅವರ ಡ್ರೆಸ್ಸಿಗೆ ಬಿದ್ದು ಕಲೆ ಎಲ್ಲ ಜಾಸ್ತಿ ಆಗೋದು ಮಕ್ಕಳು ಮನೆಯಲ್ಲಿದ್ರೆ. ಮತ್ತೆ ಈ ನಮ್ದು ಕಾಲರಿಗೆ ನೀವು ಹೇಳಿದಾಗೆ ಅಲ್ವಾ, ಸೊ ಗಂಡಸರದ್ದು ನೋಡಂಗಿಲ್ಲ. ಹೌದು, ಸ್ಪೆಷಲಿ ನನ್ನ ಮಗಂದು ತುಂಬಾ ಉಪದೆಲ್ಲ ಜಾಸ್ತಿ, ಬಟ್ಟೆನೆಲ್ಲ ಗಲೀಜ್ ಮಾಡ್ತಾನೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ಹಾಯ್ ಎಲ್ಲರಿಗೂ, ಲಾಸ್ಟ್ ಟೈಮ್ ನಾನೊಂದು ವಿಡಿಯೋವನ್ನ ಶೇರ್ ಮಾಡಿದ್ದೆ, ಸ್ಯಾನೋ ಪ್ರಾಡಕ್ಟ್ಸ್ ಇದು. ಆ ವಿಡಿಯೋವನ್ನ ನೋಡಿ ಸುಮಾರು ಜನ ಪ್ರಾಡಕ್ಟ್ಸ್ ಅನ್ನ ಆರ್ಡರ್ ಮಾಡಿದಾರಂತೆ. ಹಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂತ ಓನರ್ ಹೇಳ್ತಾ ಇದ್ರು. ಮತ್ತೆ ಆ ವಿಡಿಯೋದಲ್ಲಿ ನಾನು ಕೇವಲ ಒಂದು 5-10 ಪ್ರಾಡಕ್ಟ್ಸ್ ಅಷ್ಟೇ ತೋರಿಸಿದ್ದು. ಇಲ್ಲಿ 84 ಪ್ರಾಡಕ್ಟ್ಸ್ ಇದೆ, ಅಂದ್ರೆ ಹೊಸ ಪ್ರಾಡಕ್ಟ್ಸ್ ಎಲ್ಲ ಈಗ ಶೋರೂಮ್ಗೆ ಬಂದಿದೆ. ಹಾಗೆ ಒಮ್ಮೆ ಶೋರೂಮ್ಗೆ ವಿಸಿಟ್ ಮಾಡಿ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಅವ್ರು ನನಗೆ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ನಾನು ಬಂದಿದ್ದೇನೆ ಉಡುಪಿಯ ಕೋಟೇಶ್ವರದಲ್ಲಿರುವಂತ ಲಿಯಾ ಶೋರೂಮ್ಗೆ, ಲಿಯಾ ಔಟ್ಲೆಟ್ಗೆ. ಬನ್ನಿ ಇಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡುವ ಇವತ್ತು. ನಮಸ್ತೆ. ಸೊ ನಮ್ಮ ಜೊತೆ ಲಿಯಾ ಔಟ್ಲೆಟ್ ಇದು ಓನರ್ ಇದ್ದಾರೆ. ಸೊ ಹೇಗಿತ್ತು ರೆಸ್ಪಾನ್ಸ್ ಎಲ್ಲ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ಮೇಲೆ ತುಂಬಾ ಸ್ಟಾಕ್ಸ್ ಆರ್ಡರ್ ಕಂಟಿನ್ಯೂ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್, ನಿಮಗೆ ಹೇಳ್ಬೇಕು ಫಸ್ಟ್ ಆಫ್ ಆಲ್ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಇವನ್ ಇನ್ನೊಂದೇನಂದ್ರೆ ಈಗ ನಮ್ದು ಅಮೆಝಾನ್ ಆಗಿರ್ಬೋದು, ಡೈರೆಕ್ಟ್ ಕಾಲ್ ಮಾಡ್ಬೋದು, ಏನೇ ಮಾಡಿದ್ರೆ ಫ್ರೀ ಆಫ್ ಡೆಲಿವರಿ ಕೊಡ್ತಿದ್ವಿ ನಾವು. ಕ್ಯಾಶ್ ಆನ್ ಡೆಲಿವರೀಸ್ ಅವೈಲೇಬಲ್ ಇದೆ. ಅಮೆಝಾನಲ್ಲೂ ನಾವೇ ಡೀಲ್ ಆಗಿರ್ತೀವಿ. ಸೊ ನೀವು ಅಮೆಝಾನ್ ಆರ್ಡರ್ ಮಾಡ್ಬೋದು, ಡೈರೆಕ್ಟ್ ಕಾಲ್ ಮಾಡ್ಬೋದು, ಇಲ್ಲ ನಮ್ಮ ವೆಬ್ಸೈಟಲ್ಲಿ ನೀವು ಆರ್ಡರ್ ಮಾಡ್ಬೋದು. ಅಮೆಝಾನ್ ಕೆಲವು ಸಲ ಡೈರೆಕ್ಟಾಗಿ ಕಾಲ್ ಮಾಡಿ ಏನಾಗುತ್ತೆ ಅಂದರೆ ಕೆಲವು ಬೆನಿಫಿಟ್ ಆಫರ್ಸ್ ಇರುತ್ತೆ. ನಾವು ವೀಕ್ಲಿ ಮಂತ್ಲಿ ಆಫರ್ಸ್ ಎಲ್ಲ ಬಿಡ್ತೀವಿ, ಬೈ ಒನ್ ಗೆಟ್ ಒನ್ ಆಫರ್ ಸಮಥಿಂಗ್ ಏನಿದ್ರೆ ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲಿ ಹಾಯ್ ಮಾಡಿ, ಒಂದು ಬಿಸಿ ಬಂದಾಗ ಒಂದು ಜಸ್ಟ್ ಹಾಯ್ ಮಾಡಿದು ನಮ್ಮ ಸ್ಟಾಪಲ್ಲಿ ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ಆಫರ್ಸ್ ಸಿಗುತ್ತೆ, ಸ್ವಲ್ಪ ಲೆಸ್ಸರ್ ದೆನ್ ಡೇಟಾ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಅಮೆಝಾನ್ ಕಮ್ಮಿ. ಬಟ್ ಅಮೆಝಾನು ನಾವೇ ಡೀಲರ್ಸ್ ಆಗಿರೋದ್ರಿಂದ ಅಮೆಝಾನಲ್ಲೂ ಪರ್ಚೇಸ್ ಮಾಡಿ, ಟೆಲಿಕಾಲಲ್ಲಿ ಪರ್ಚೇಸ್ ಮಾಡಿ, ವಾಟ್ಸಪ್ ಥ್ರೂ ಮಾಡಿ. ನಮ್ಮ ವೆಬ್ಸೈಟು ಇದೆ www.liaimportexporters.co.in ಅಂತ. ವೆಬ್ಸೈಟಲ್ಲೂ ಪರ್ಚೇಸ್ ಮಾಡೋದು. ಇದೆಲ್ಲಕ್ಕೂ ಸ್ಯಾನೋದು ಡಿಸ್ಟ್ರಿಬ್ಯೂಟರ್ ನಾವೇ ಆಗ್ತದೆ ಎಂಟರ್ ಇಂಡಿಯಾ. ಸೊ ಬೆಸ್ಟ್ ಏನಂದ್ರೆ ನೀವು ಡೈರೆಕ್ಟ್ ಇವರಿಗೆ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ನಿಮ್ಗೆ ಆಫರ್ ಸಿಗುವ ಚಾನ್ಸಸ್ ಹೈ ಇರುತ್ತೆ. ಅಂದ್ರೆ ಇವತ್ತು ಆಫರ್ ಎಲ್ಲ ನಡೀತಾ ಇರ್ತದಲ್ವಾ, ಸೊ ನಿಮ್ಗೆ ಅದು ಬೆನಿಫಿಟ್ ಆಗುತ್ತೆ. ಅಮೆಝಾನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಬಹುದು, ಆದ್ರೆ ನೀವು ಡೈರೆಕ್ಟ್ ಆಗಿ ಇವರ ಹತ್ರನೇ ನೀವು ಆರ್ಡರ್ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ನಿಮ್ಗೆ. ಮತ್ತೆ ಇನ್ನೊಂದೇನಂದ್ರೆ ನಾರ್ಮಲ್ ನಮ್ದು ಪ್ರಾಡಕ್ಟ್ಸ್ ಗಿಂತ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ತದಲ್ವಾ? ಜಾಸ್ತಿ ಅಂತ ಏನಿಲ್ಲ ಮೇಡಮ್. ಎಕ್ಸಾಂಪಲ್ ಇದು ಫಾರಿನ್ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಏನಿಲ್ಲ. ನೀವು ಕೆಲವರೆಲ್ಲ 50 ml 200 ml, ನಮ್ದು 750 ml ಪ್ರಾಡಕ್ಟ್ ಸ್ವಲ್ಪ ಸೈಜ್ ವೈಸ್ ಲೀಟರ್ ವೈಸ್ ಸ್ವಲ್ಪ ದೊಡ್ಡದಿರುತ್ತೆ, ಜಾಸ್ತಿ ಅನ್ಸುತ್ತೆ. ಇವನ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ ನಾವು 1 crore 56 lakh ನಾವು ಟ್ಯಾಕ್ಸೇ ಪೇ ಮಾಡ್ತೀವಿ. ಬಿಕಾಸ್ ಆಫ್ ಇಂಪೋರ್ಟ್ ಮಾಡುವಾಗ ಬೇರ್ ಮಾಡಲೇಬೇಕಾಗತ್ತೆ, ಆಪ್ಷನ್ಸ್ ಇರುತ್ತೆ. ಸೊ ಅನ್ಸುತ್ತೆ, ಬಟ್ ಪ್ರಾಡಕ್ಟ್ ವೈಸ್ ಇಸ್ ಗುಡ್ ಇರೋದ್ರಿಂದ ಲಿಟಲ್ ಬೈಟ್ ಹೈ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಇಂಪೋರ್ಟ್ ಮಾಡುವ ಇದು ಫಾರಿನ್ ಬ್ರ್ಯಾಂಡ್ ಆಗಿರೋದ್ರಿಂದ ಇಂಪೋರ್ಟ್ ಮಾಡಬೇಕು, ಸ್ವಲ್ಪ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಸೊ ಅರೌಂಡ್ 56% ವರೆಗೆ ಟ್ಯಾಕ್ಸೇ ಬರುತ್ತೆ. ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ, ಅಂದ್ರೆ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ರೇಟ್ ಹೈ ಇರುತ್ತೆ. ನೀವು ಡೀಲರ್ಶಿಪ್ ಏನಾದ್ರು ಕೊಡ್ತೀರಾ ಹೇಗೆ? ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ವಿ, ಮೆನ್ಷನ್ ಮಾಡಿದ್ವಿ ನಾವು ಕೊಡ್ಬೇಕಂತ. ಬಟ್ ಇವಾಗ ಏನಾಗಿದೆ, ನಿಮ್ದು ಯೂಟ್ಯೂಬ್ ಚಾನಲ್ ಬಂದ್ಮೇಲೆ ಔಟ್ ಆಫ್ ಸ್ಟಾಕ್ ಅಲ್ಲಿ ಇರೋದ್ರಿಂದ ನಮಗೆ ಕೊಡಕ್ ಆಗ್ತಾ ಇಲ್ಲ. ಇವಾಗ ಸ್ವಲ್ಪ ಹೋಲ್ಡ್ ಮಾಡಿದ್ವಿ, ತುಂಬಾ ಜನ ಕಾಲ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಡೀಲರ್ಶಿಪ್ ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡಿದ್ವಿ, ನಮ್ಮದೇ ಒಂದು ರೆಸ್ಪಾನ್ಸ್, ನಮ್ಮದೇ ಔಟ್ಲೆಟ್ ಥರ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಸೂನ್ ಪ್ಲಾನ್ಸ್ ಇದೆ, ನಾವು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಅದನ್ನ ಪಬ್ಲಿಷ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ದು ಇನ್ನಷ್ಟು ಬ್ರಾಂಚಸ್ ಓಪನ್ ಆಗ್ಲಿ ಅಂತ ಹಾರೈಸ್ತೇನೆ ನಾನು. ಓಕೆ, ಥ್ಯಾಂಕ್ ಯು. ಸೊ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಇದಿಷ್ಟು ಬಾಡಿ ವಾಶಸ್ ಬರುತ್ತೆ ಮ್ಯಾಮ್. 8 ವೇರಿಯಂಟ್ಸ್ ಬರುತ್ತೆ. 3 ವೇರಿಯಂಟ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ಬರುತ್ತೆ ಮ್ಯಾಮ್. ಲೈಕ್ ಕುಕಿ ಕ್ರೀಮ್ ಬರುತ್ತೆ, ಆಮೇಲೆ ಜೆಲ್ಲಿ ಬೀನ್ ಬರುತ್ತೆ, ಮ್ಯಾಂಗೋ ಫ್ಲೇವರ್ಸ್ ಬರುತ್ತೆ. ಬೇಕಾದ್ರೆ ನೀವು ಸ್ಮೆಲ್ ನೋಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಮ್ಯಾಂಗೋ ಬಾಡಿ ವಾಶ್ ಅಲ್ಲ, ಮ್ಯಾಂಗೋನ ಸ್ಮೆಲ್ ಅಲ್ಲ, ತಿನ್ನುವಂತ ಆಗ್ತದೆ. ಕೆಲವರಿಗೆ ಮೈಲ್ಡ್ ಫ್ರೇಗ್ರೆನ್ಸ್ ಬೇಕಾಗಿರುತ್ತೆ, ಅವರಿಗೆ ಆಲ್ಮಂಡ್ ಬರುತ್ತೆ. ಕೆಲವರಲ್ಲಿ ಮೈಲ್ಡ್ ಬೇಕಂತ, ಸೊ ಅವರಿಗೆ ಮಿಲ್ಕ್ ಅಂಡ್ ಆಲ್ಮಂಡ್ ಅಂದ್ರೆ ಇದಕ್ಕೆ ಒಳ್ಳೇದಲ್ವಾ? ಓಕೆ, ನೋಡಿ ಆಲ್ಮಂಡ್ ಚೆನ್ನಾಗಿದೆ. ಓಕೆ, ಮ್ಯಾಂಗೋ, ಆಲ್ಮಂಡ್ ಮತ್ತೆ ಮ್ಯಾಮ್ ನಿಮ್ಗೆ ಕೂಲಿಂಗ್ ಐಸ್ ಕ್ರೀಮ್ ಇದೆ. ಹೌದು, ಐಸ್ ಕ್ರೀಮ್ ಸ್ಮೆಲ್ ಹೇಗಿದೆ ಅಂತ ನೋಡುವ. ಕುಕಿ ಅಲ್ಲ, ಕುಕೀಸ್ ತರ ನೋಡಿ. ಓಕೆ,
ಮತ್ತೆ ಮ್ಯಾಮ್ ಕೆಲವರೆಲ್ಲ ಪ್ಲೆಸೆಂಟ್ ಕಾಮ್ ಆಗಿ ಫ್ರೇಗ್ರೆನ್ಸ್ ಎಲ್ಲ ಕೇಳ್ತಾರೆ, ಸೊ ಅವರಿಗೆ ಲ್ಯಾವೆಂಡರ್ ಬರುತ್ತೆ. ಲ್ಯಾವೆಂಡರ್ ಅಂತೂ ನನಗೆ ತುಂಬಾ ಇಷ್ಟ. ಓಕೆ, ನೀವು ಕೇಳ್ಬೋದು ಮ್ಯಾಮ್, ಅಂದ್ರೆ ಬೇರೆ ಬಾಡಿ ವಾಶಸ್ ಎಲ್ಲ ಸಿಗುತ್ತೆ, ನಮ್ದು ಏನಕ್ಕೆ ಯೂಸ್ ಮಾಡ್ಬೇಕಂದ್ರೆ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮಾಡಿರೋದ್ರಿಂದ ಲೈಕ್ ಶಿಯಾ ಬಟರ್ ಬರುತ್ತೆ, ಆಮೇಲೆ ಇದು ಅಲೋವೆರಾ ಬರುತ್ತೆ ಮ್ಯಾಮ್. ಸೊ ನ್ಯಾಚುರಲ್ ಕಂಟೆಂಟ್ ಇರೋದ್ರಿಂದ ನಿಮ್ಗೆ ಸ್ಕಿನ್ನಿಗೆ ಏನು ಇಫೆಕ್ಟ್ ಆಗಲ್ಲ. ಕೆಲವರು ಡ್ರೈ ಸ್ಕಿನ್ ಎಲ್ಲ ಇರುತ್ತೆ, ಅವ್ರಿಗೆ ತುಂಬಾ ಒಳ್ಳೇದು ಒಳ್ಳೇದು. ಮತ್ತೆ ಇದು ಕ್ರೆಮಾ ಮೆನ್ ಅಂತ ಮ್ಯಾಮ್, ಮೆನ್ನಿಗಂತಾನೆ ಡಿಸೈನ್ ಮಾಡಿರುವಂತದ್ದು. ಕೆಲವು ಮೆನ್ ಎಲ್ಲ ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ ಜಾಸ್ತಿ. ಇದು 2 in 1 ಮ್ಯಾಮ್, ಶಾಂಪೂ ಕೂಡ ಆಗುತ್ತೆ ಪ್ಲಸ್ ಬಾಡಿ ವಾಶ್ ಕೂಡ ಆಗುತ್ತೆ ಮ್ಯಾಮ್. ಇದರಲ್ಲಿ ವಿಟಮಿನ್ ಇ ಕಂಟೆಂಟ್ ಬರುತ್ತೆ, ಮತ್ತೆ ಮಿಂಟ್ ಫ್ಲೇವರ್ ಇರೋದ್ರಿಂದ ಕೂಲಿಂಗ್ ಸೆನ್ಸೇಷನ್ ಅಲ್ಲಿ ಬರುತ್ತೆ. 700 ml ಅಲ್ಲಿ ಅವೈಲೇಬಲ್ ಇದೆ. ಇದು ಲಾಂಡ್ರಿ ಜೆಲ್ ಬರುತ್ತೆ ಮ್ಯಾಮ್. ಇದು ಪ್ರೀವಿಯಸ್ ಟೈಮಲ್ಲೆಲ್ಲ ಡಿಟರ್ಜೆಂಟ್ ಸೋಪ್ ಪೌಡರ್ ಎಲ್ಲ ಯೂಸ್ ಮಾಡ್ತಿದ್ರಿ, ಬಟ್ ಇವಾಗ ಅಂದ್ರೆ ಜೆಲ್ ಬಂದಿರೋದ್ರಿಂದ ಎಲ್ಲರೂ ಜೆಲ್ ಅನ್ನೇ ಯೂಸ್ ಮಾಡ್ತಾರೆ. ಇದನ್ನ ನಮ್ಮಲ್ಲಿ 2 ವೇರಿಯಂಟ್ಸ್ ಆಫ್ ಜೆಲ್ಸ್ ಬರುತ್ತೆ, ಲಾಂಡ್ರಿ ಜೆಲ್ಸ್ ಬರುತ್ತೆ. ಒಂದು ಬ್ಲೂ ಬ್ಲಾಸಮ್ ಬರುತ್ತೆ, ಮತ್ತು ಇನ್ನೊಂದು ಜಾಯ್ ಅಂತ ಬರುತ್ತೆ. ಇವಾಗ ಪೌಡರ್ ಎಲ್ಲ ಸೋಪ್ ಪೌಡರ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಲೈಮ್ ಸ್ಕೇಲ್ ಬಿಲ್ಡಪ್ ಎಲ್ಲ ಆಗುತ್ತೆ, ಮತ್ತೆ ವಾಷಿಂಗ್ ಮೆಷಿನ್ಸ್ ಎಲ್ಲ ಹಾಳಾಗೋ ಚಾನ್ಸಸ್. ಹೌದಲ್ಲ, ಅದು ನಾವು ಸರ್ಫ್ ಎಲ್ಲ ಹಾಕಿದ್ರೆ ಅದು ಹಾಳಾಗ್ತದಲ್ಲ, ಮೆಷಿನ್ಸ್ ಎಲ್ಲ ಹಾಳಾಗೋ ಚಾನ್ಸಸ್. ಇದನ್ನ ನೀವು ಹೇಗೆ ಯೂಸ್ ಮಾಡೋದಂದ್ರೆ ಒಂದು 4 to 5 kgs ಗೆ 25 ml ಹಾಕೋಬೇಕು ಮ್ಯಾಮ್. ಸ್ವಲ್ಪ ಸ್ಟೇನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ 38 ml ಹಾಕೊಳ್ಳಿ. ಮತ್ತೆ ಹ್ಯಾಂಡ್ ವಾಶ್ ಮಾಡೋದಾದ್ರೆ ನಿಮ್ಗೆ 10 ಲೀಟರ್ ಹಂಗೆ ವಾಟರ್ ರೇಂಜಿಗೆ ಒಂದು 12 ml ಹಾಕೋಬೇಕು. 12 ml ಹಾಕೊಂಡ್ರೆ ಸ್ವಲ್ಪ ಸ್ಟೇನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೀಳತ್ತೆ, ಫ್ರೇಗ್ರೆನ್ಸ್ ಕೂಡ ಸ್ವಲ್ಪ ಲೈಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಓಕೆ, ಕೆಲವರೆಲ್ಲ ಒಂದೇ ಫ್ರೇಗ್ರೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ, ಒಂದೇ ಫ್ರೇಗ್ರೆನ್ಸ್ ಬೇಕು ಎಲ್ಲದಕ್ಕೂ ಅಂತ. ಸೊ ನಮ್ಮಲ್ಲಿ ಲಾಂಡ್ರಿ ಜೆಲ್ ಕೂಡ ಬರುತ್ತೆ, ಲಾಂಡ್ರಿ ಸಾಫ್ಟ್ನರ್ಸ್ ಕೂಡ ಇದೆ, ಲಾಂಡ್ರಿ ಫ್ಯಾಬ್ರಿಕ್ ಮಿಸ್ಟ್ ಕೂಡ ಬರುತ್ತೆ ಮ್ಯಾಮ್. ಎಲ್ಲದು ಒಂದೇ ಫ್ರೇಗ್ರೆನ್ಸ್ ಅಲ್ಲಿ ಬರುತ್ತೆ. ಇದು ಲಾಂಡ್ರಿ ಜೆಲ್ ಫಾರ್ ಬೇಬಿ ಮ್ಯಾಮ್. ಇವಾಗ ಬೇರೆ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳ ಬಟ್ಟೆಗೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ, ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಮಕ್ಕಳ ಬಟ್ಟೆಗೆ ಅಂತಾನೆ ಸೇಫ್ ಇಂಗ್ರೀಡಿಯೆಂಟ್ಸ್ ನ ಮಾಡಿರೋದು. ನಿಮ್ಗೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ 4 to 5 kgs ಗೆ ಒಂದು 50 ml ಹಾಕೊಳ್ಳಿ. ಸ್ವಲ್ಪ ಸ್ಟೇನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ 75 ml ಹಾಕೊಳ್ಳಿ. ಮತ್ತೆ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂದ್ರೂ ಕೂಡ 10 ಲೀಟರ್ ವಾಟರ್ಗೆ ಒಂದು 25 ml ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ, ಸ್ಟೇನ್ಸ್ ಕೂಡ ಬೀಳುತ್ತೆ, ಸ್ವಲ್ಪ ಲೈಟ್ ಆಗಿ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಇದು ಸಾಫ್ಟ್ನರ್ಸ್ ಮ್ಯಾಮ್ ಫಾರ್ ಬೇಬಿ. ಇದು ಡರ್ಮಟಾಲಜಿಕಲ್ ಟೆಸ್ಟೆಡ್ ಮತ್ತೆ ಹೈಪೋ ಅಲರ್ಜಿನಿಕ್ ಕೂಡ. ಮಕ್ಕಳಿಗೆ ಬೇರೆ ಎಲ್ಲ ಸಾಫ್ಟ್ನರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಇರಿಟೇಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಜಾಸ್ತಿ ಆಗಿ. ಸೊ ಇದನ್ನ ಬೇಬಿಗೆ ಅಂತಾನೆ ಡಿಸೈನ್ ಮಾಡಿರುವಂತದ್ದು ಮ್ಯಾಮ್. ಸೊ ಇದು 1 ಲೀಟರ್ ಬರುತ್ತೆ, 4 to 5 kgs ಗೆ ಒಂದು 20 ml ಹಾಕೊಳ್ಳಿ. ಸ್ವಲ್ಪ ಫ್ರೇಗ್ರೆನ್ಸ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು 25 ml ಹಾಕೊಂಡ್ರೆ ಚೆನ್ನಾಗಿ ಫ್ರೇಗ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. 20 ml ಹಾಕೊಂಡ್ರೆ 50 ವಾಶಸ್ ಬರುತ್ತೆ, 25 ml ಹಾಕೊಂಡ್ರೆ 50 ವಾಶಸ್ ತನಕ ಬರುತ್ತೆ. ಇದೇನಿದು? ಇದು ಸಾಫ್ಟ್ನರ್ಸ್ ಮ್ಯಾಮ್. 11 ವೇರಿಯಂಟ್ಸ್ ಆಫ್ ಸಾಫ್ಟ್ನರ್ಸ್ ಇದೆ ನಮ್ಮಲ್ಲಿ. ಫ್ಲವರ್ ಬೇಸ್ಡ್ ಕೂಡ ಬರುತ್ತೆ, ಅಲ್ಲಿ ಕಾನ್ಸಂಟ್ರೇಟೆಡ್ ಕೂಡ ಹೌದು, ಮತ್ತೆ ಪರ್ಫ್ಯೂಮ್ ಕಲೆಕ್ಷನ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಫ್ರೇಗ್ರೆನ್ಸ್ ಬೇಕಾದ್ರೆ ನೋಡ್ಬೋದಲ್ಲ? ಓಕೆ, ಅಂದ್ರೆ ಬಟ್ಟೆ ವಾಶ್ ಮಾಡುವಾಗ್ಲೇನೆ ಇದನ್ನ ಹಾಕಬೇಕು. ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹಾಕೋದು, ಫ್ರೇಗ್ರೆನ್ಸ್ಗೋಸ್ಕರ ಹಾಕೋದು. ಓಕೆ, ಕ್ಲೀನ್ ಮಾಡ್ಲಿಕ್ಕೆ ಅಲ್ಲ, ಜಸ್ಟ್ ಬಟ್ಟೆ ಒಳ್ಳೆ ಸ್ಮೆಲ್ ಬರ್ತದೆ ಫ್ರೇಗ್ರೆನ್ಸ್ಗೆ. ಚೆನ್ನಾಗಿರಲ್ಲ. ಹೇಗೆ ಯೂಸ್ ಮಾಡೋದಂದ್ರೆ ಒಂದು 4 to 5 kgs ಬಟ್ಟೆಗೆ ಒಂದು 20 ml ಹಾಕೋಬಹುದು. ಸ್ವಲ್ಪ ಜಾಸ್ತಿ ಫ್ರೇಗ್ರೆನ್ಸ್ ಬೇಕಂದ್ರೆ 25 ml ಹಾಕೋಬಹುದು. 25 ml ಹಾಕಿದ್ರೆ ನಿಮ್ಗೆ 40 ವಾಶಸ್ ಬರುತ್ತೆ, 20 ml ಹಾಕಿದ್ರೆ 50 ವಾಶಸ್ ತನಕ ಬರುತ್ತೆ. ಚೆನ್ನಾಗಿದೆ. ಹಾಗೆ 1 ಲೀಟರ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ಫ್ರೇಗ್ರೆನ್ಸ್ 11 ವೇರಿಯಂಟ್ಸ್ ಫ್ರೇಗ್ರೆನ್ಸ್ 11 ಇದೆಯಾ? 11 ವೇರಿಯಂಟ್ಸ್ ನೈಸ್. ಮತ್ತೆ ಬಟ್ಟೆ ಸಾಫ್ಟ್ ಕೂಡ ಮಾಡುತ್ತೆ ಮ್ಯಾಮ್ ಇದು. ಹೌದು, ಕೇವಲ ಫ್ರೇಗ್ರೆನ್ಸ್ ಅಲ್ಲ, ಸಾಫ್ಟ್ ಕೂಡ ಆಗುತ್ತೆ. ದಟ್ಸ್ ನೈಸ್. ನಿಮ್ಗೆ ಯೂಸ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಮ್ಯಾಮ್ ಕ್ಯಾಪ್ ಅಲ್ಲಿ ಮೆಜರ್ ಕೂಡ ಇದೆ ಮ್ಯಾಮ್. ಮೆಜರ್ ಮಾಡಿ ಕೂಡ ನೋಡ್ಬೋದು. ಇಲ್ಲಿ ಮೆಜರ್ ಇರುತ್ತೆ. ಹೌದು, ಇಲ್ಲಿದೆ ಕ್ಯಾಪ್ ಒಳಗೆ ಇರುತ್ತೆ. ನಂಬರ್ಸ್ ಇದೆಯಾ? ಓಕೆ, ನೋಡಿ ನಂಬರ್ಸ್ ಇರುತ್ತೆ. ml ಅಂತ ಇದೆ. ಸೊ ಎಷ್ಟು 20 ml ಒಂದು 4 to 5 kg ಬಟ್ಟೆಗೆ 4 to 5 kg ಗೆ ಒಂದು 20 ml ಹಾಕಿದ್ರೆ ಆಯ್ತು. ಸ್ವಲ್ಪ ಫ್ರೇಗ್ರೆನ್ಸ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ 25 ml ಹಾಕಿದ್ರೆ ಆಯ್ತು. ಸ್ವಲ್ಪ ವಾಶಸ್ ಸ್ವಲ್ಪ ಕಮ್ಮಿ ಬರುತ್ತೆ, 40 ವಾಶಸ್. ಸೊ 11 ವೆರೈಟೀಸ್ ಇದೆ. 11 ವೆರೈಟೀಸ್ ಬರುತ್ತೆ. ಇದು ಡ್ರೈಯರ್ ಫ್ಯಾಬ್ರಿಕ್ ಮಿಸ್ಟ್ ಮ್ಯಾಮ್. ಇವಾಗ ವಾಷಿಂಗ್ ಮಿಷಿನ್ ಎಕ್ಸ್ಟ್ರಾ ಇರುತ್ತೆ, ಡ್ರೈಯರ್ ಎಕ್ಸ್ಟ್ರಾ ಇರುತ್ತೆ. ಸೊ ಅಂತವರಿಗೆ ಡ್ರೈಯರ್ ಇಲ್ಲ ಅಂದ್ರೆ ನೀವು ಬಟ್ಟೆ ಒಣಸಿ ಒಳಗೆ ತಗೊಂಡು ಹೋಗ್ತೀರಾ ಫೋಲ್ಡ್ ಮಾಡುವಾಗ. ಸೊ ಫೋಲ್ಡ್ ಮಾಡುವಾಗ ಒಂದು 30 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಪ್ರೇ ಮಾಡ್ಬೇಕಾಗತ್ತೆ. ನಿಮ್ಗೆ ಫ್ರೇಗ್ರೆನ್ಸ್ ಬೇಕಾದ್ರೆ ನೋಡ್ಬೋದು. ಇದು ಮಿಕ್ಸ್ಡ್ ಫ್ಲವರ್ಸ್ ಅಲ್ಲಿ ಬರುತ್ತೆ, ಫ್ಲೋರಲ್ ಟಚ್ ಅಂತ ಬೇಕಾದ್ರೆ ನೋಡ್ಬೋದು. ಇದರಲ್ಲೂ ಸಹ ಸುಮಾರು ಇದೆಯಾ? ಹೌದು, ಫ್ರೇಗ್ರೆನ್ಸ್ ಬೇರೆ ಬೇರೆ ತುಂಬಾ ಇದೆ. ಮಸ್ಕ್ ಬರುತ್ತೆ, ಅಲ್ಟ್ರಾ ಫ್ರೆಶ್ ಬರುತ್ತೆ,
ಚೆನ್ನಾಗಿದೆ. ತುಂಬಾ ಮಿಕ್ಸ್ಡ್ ಫ್ಲವರ್ಸ್ ಆಗಿ ಬರುತ್ತೆ. ಅದು ಅಂದ್ರೆ ಅದು ಹಾಕಿದ್ರೆ ಇದು ಹಾಕುವ ಅವಶ್ಯಕತೆ ಇಲ್ಲ. ಇದು ಡ್ರೈ ಬಟ್ಟೆಗೆ ಹಾಕುವಂತ, ವಾಶ್ ಮಾಡುವಾಗನೇ ಹಾಕುವಂತದ್ದು. ಓಕೆ, ಗೊತ್ತಾಯ್ತು. ಸರಿ. ಇದು ನಿಮ್ಗೆ ಬರೀ ಬಟ್ಟೆಗೆ ಮಾತ್ರ ಅಲ್ಲ, ಕರ್ಟನ್ಸಿಗೂ ಆಗುತ್ತೆ, ಪಿಲ್ಲೋಗೂ ಆಗುತ್ತೆ. ಇವಾಗ ಸಡನ್ ಗೆಸ್ಟ್ ಎಲ್ಲ ಬರ್ತಾರೆ, ಸಡನ್ ವಾಶ್ ಮಾಡಕ್ಕಾಗಲ್ಲ. ಇದನ್ನ ಒಳ್ಳೆ ಐಡಿಯಾ ಕೊಡ್ರಿ. ಗೆಸ್ಟ್ ಬಂದಾಗ ಮನೆಯೆಲ್ಲ ಒಂಥರ ಇದ್ರೆ ಸಡನ್ ಆಗಿ ಯಾರಾದ್ರೂ ಬಂದ್ರೆ ಇದನ್ನ ಇಟ್ಕೊಂಡು ಜಸ್ಟ್ ಸೋಫಾ ಕವರಿಗೆ ಸಡನ್ ಎಲ್ಲ ಗೆಸ್ಟ್ ಬರ್ತಾರಲ್ಲ ಇವಾಗ. ಒಳ್ಳೆ ಐಡಿಯಾ ಮಾಡಿ. ಇದು ಮ್ಯಾಕ್ಸಿಮಮ್ ಬೇಬಿಗೆ ಡ್ರೈ, ಸೇಮ್ ಇದು ಡ್ರೈಯರಿಗೆ ಯೂಸ್ ಮಾಡುವಂತದ್ದು. ಬಟ್ ಇದು ಬೇಬಿ ಸೇಫ್ ಮ್ಯಾಮ್. ಹೌದು, ಬೇಬಿ ಸೇಫ್ ಇಂಗ್ರೀಡಿಯೆಂಟ್ಸ್ ಮಾಡಿರೋದು. ಮಕ್ಕಳಿಗೆಲ್ಲ ಬೇರೆ ಏನೋ ಹಾಕಿದ್ರೆ ಆಗುದಿಲ್ಲ, ಸ್ಕಿನ್ನಿಗೆಲ್ಲ ಎಫೆಕ್ಟ್ ಆಗತ್ತೆ. ಬಟ್ ಇದು ಹಾಗಲ್ಲ, ಮಕ್ಕಳಿಗಂತಾನೆ ಸೇಫ್ ಇಂಗ್ರೀಡಿಯೆಂಟ್ಸ್ ನ ಮಾಡಿರೋದು. ನೋಡಿ, ಬೇಬಿ ಸೇಫ್ ಪ್ರಾಡಕ್ಟ್ ಇದು. ಸೊ ಮಕ್ಕಳ ಬಟ್ಟೆ ನಾವು ಯಾವಾಗಲೂ ಸಪರೇಟ್ ಆಗಿ ವಾಶ್ ಮಾಡ್ತೇವೆ. ಮೈಲ್ಡ್ ಫ್ರೇಗ್ರೆನ್ಸ್ ಬರುತ್ತೆ ಜಾಸ್ತಿ, ಮಕ್ಕಳಿಗೆಲ್ಲ ಹೆವಿ ಫ್ರೇಗ್ರೆನ್ಸ್ ಎಲ್ಲ ಆಗುದಿಲ್ಲ. ಇದು ಮೈಲ್ಡ್ ಬರುತ್ತೆ ಮ್ಯಾಮ್. ನೋಡಿ, ಇದೊಂದು ಆಕ್ಸಿಜನ್ ಅಂತ ಹೇಳಿ ಮ್ಯಾಮ್, ಫ್ಲೋ ಸ್ಟೇನ್ ರಿಮೂವರ್. ಕಲರ್ಡ್ ಬಟ್ಟೆಗೂ ಆಗುತ್ತೆ, ಹಾಗೆ ನಾನ್ ಕಲರ್ಡ್ ಬಟ್ಟೆಗೂ ಆಗುತ್ತೆ ಮ್ಯಾಮ್. ಇದು ಎಣ್ಣೆ ಜಿಡ್ಡಾಗಿರ್ಲಿ, ಆಮೇಲೆ ನಿಮ್ಗೆ ಕಲರ್ ಒಂದಕ್ಕೊಂದು ಬಟ್ಟೆ ತಾಗಿ ಕಲರ್ ಆಗಿರತ್ತಲ್ಲ, ಅದಕ್ಕೂ ಕೂಡ ಆಗುತ್ತೆ ಮ್ಯಾಮ್. ನಿಮ್ಗೆ ಯೂಸ್ ಆಗುತ್ತೆ, ಒಳ್ಳೆ ಸ್ಟೇನ್ ರಿಮೂವ್ ಆಗುತ್ತೆ. ಇದು ಹೇಗೆ ಯೂಸ್ ಮಾಡೋದಂದ್ರೆ, ಡ್ರೈ ಇರುವಾಗಲೇ, ಬಟ್ಟೆ ಡ್ರೈ ಇರುವಾಗಲೇ ಎಲ್ಲಿ ಸ್ಟೇನ್ ಇರುತ್ತೋ ಅಲ್ಲಿ ನಿಮ್ಗೆ ಡೈರೆಕ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಕ್ರಬ್ಬರ್ ಇಂದ ಉಜ್ಬಿಟ್ಟು, ನಿಮ್ಗೆ ವಾಷಿಂಗ್ ಮೆಷಿನ್ ಆದ್ರೆ ವಾಷಿಂಗ್ ಮೆಷಿನ್, ಹಾಗೆ ಬಟ್ಟೆ ಹ್ಯಾಂಡ್ ವಾಶ್ ಮಾಡ್ತೀರಾ ಅಂದ್ರೆ ಹ್ಯಾಂಡ್ ವಾಶ್ ಮ್ಯಾಮ್. ಫಸ್ಟಿಗೆ ಸ್ಪ್ರೇ ಮಾಡ್ಬೇಕು. ಫಸ್ಟಿಗೆ ಡ್ರೈ ಇರುವಾಗಲೇ ಸ್ಪ್ರೇ ಮಾಡಬೇಕು. ನೀರೇನು ಹಾಕ್ಲಿಕ್ಕಿಲ್ಲ, ನೀರು ಆಮೇಲೆ ಹಾಕುವಂತದ್ದು. ಮತ್ತೆ ಸ್ಕ್ರಬ್ ಮಾಡ್ಬೇಕು, ಮತ್ತೆ ಮೆಷಿನ್ಗೆ ಹಾಕಬಹುದು, ಅಥವಾ ಕೈಯಲ್ಲಿ ವಾಶ್ ಮಾಡಿದ್ರೆ ಯಾವುದೇ ಕಲೆ ಇದ್ರೂ ಹೋಗುತ್ತಾ? ಊಟ ಮಾಡಿ ಎಲ್ಲ ಬೀಳ್ತದಲ್ಲ, ಮಕ್ಕಳದೆಲ್ಲ ಇದ್ ಮಾಡ್ತಾರಲ್ಲ, ಗಲೀಜ್ ಮಾಡ್ತಾರಲ್ಲ, ಅದು ಕೂಡ ಹೋಗುತ್ತಾ? ಅದು ಕೂಡ ಹೋಗುತ್ತೆ, ಕೆಸರು ಹೋಗುತ್ತೆ. ಆಮೇಲೆ ನಿಮ್ಗೆ ನೋಡಿರ್ಬೋದು ಮ್ಯಾಮ್, ಕಾಲರ್ಗೆಲ್ಲ ತುಂಬಾ ಸ್ಟೇನ್ ಆಗಿರುತ್ತೆ, ತುಂಬಾ ದಪ್ಪ ಆಗಿರುತ್ತೆ. ಯಾರಿಗೇನೋ ಅದು ತೆಗಿಯಕ್ ಆಗಲ್ಲ ನಾರ್ಮಲಿ, ಅದು ಇದ್ರಲ್ಲಿ ನಿಮ್ಗೆ ಒಳ್ಳೆ ಕ್ಲೀನ್ ಆಗುತ್ತೆ ಮ್ಯಾಮ್. ಸೊ ನೋಡಿ, ಬಿಸಿಲಿಗೆ ಒಣಸ್ಬಾರ್ದು ಅದು, ಇಂಥದ್ದು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ನೆರಳಲ್ಲಿ ಒಣಸಿದ್ರೆ ಒಳ್ಳೇದು. ಇದು ಯೂಸ್ ಮಾಡಿದ್ವಿ, ಈ ಪ್ರಾಡಕ್ಟ್ ನೆರಳಲ್ಲೇ ನಾವು ಇದನ್ನ ಡ್ರೈ ಮಾಡಬೇಕು. ತುಂಬಾ ಒಳ್ಳೆ ಪ್ರಾಡಕ್ಟ್ ಆಕ್ಚುಲಿ. ಸ್ಪೆಷಲಿ ನನಗಂತೂ ತುಂಬಾ ಇದು ಯೂಸ್ ಆಗುತ್ತೆ. ನನ್ನ ಮನೆಯಲ್ಲಿ ಮಕ್ಕಳಿದ್ದಾರೆ ನೋಡಿ, ಅವರು ಫುಡ್ ಎಲ್ಲ ಊಟ ಮಾಡುವಾಗೆಲ್ಲ ಎಲ್ಲ ಡ್ರೆಸ್ಸಿಗೆಲ್ಲ ಆಗ್ತದೆ. ಈ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಎಲ್ಲ ತಿಂದು ಅವರ ಡ್ರೆಸ್ಸಿಗೆ ಬಿದ್ದು ಕಲೆ ಎಲ್ಲ ಜಾಸ್ತಿ ಆಗೋದು ಮಕ್ಕಳು ಮನೆಯಲ್ಲಿದ್ರೆ. ಮತ್ತೆ ಈ ನಮ್ದು ಕಾಲರಿಗೆ ನೀವು ಹೇಳಿದಾಗೆ ಅಲ್ವಾ, ಸೊ ಗಂಡಸರದ್ದು ಸಾಕ್ಸಿಗಂತೂ ನೋಡಂಗಿಲ್ಲ. ಸ್ಪೆಷಲಿ ನನ್ನ ಮಗಂದು ತುಂಬಾ ಉಪದೆಲ್ಲ ಜಾಸ್ತಿ, ಬಟ್ಟೆಯನ್ನೆಲ್ಲ ಗಲೀಜ್ ಮಾಡ್ತಾನೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ಉಪಯೋಗಿಸೋದು ಕೂಡ ಈಸಿ ನೋಡಿ. ಖಾಲಿ ಎಲ್ಲಿ ಕಲೆ ಆಗಿದೆ ಅಲ್ಲಿ ಇದನ್ನು ಸ್ಪ್ರೇ ಮಾಡಿ ಮಿಷಿನಿಗೆ ಹಾಕಿದ್ರೆ ಆಯ್ತಲ್ವಾ. ಸೊ ನನಗಂತೂ ತುಂಬಾ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್. ಇದು ಮಲ್ಟಿಪರ್ಪಸ್ ಫ್ರೆಶ್ನರ್ಸ್ ಮ್ಯಾಮ್. ಇದು ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು, ಬಾತ್ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು, ಕಾರಲ್ಲಿಯೂ ಕೂಡ ಫ್ರೆಶ್ನರ್ಸ್ ಆಗಿ ಯೂಸ್ ಮಾಡಬಹುದು. ಆಲ್ ಇನ್ ಒನ್ ಮ್ಯಾಮ್ ಇದು. ಮತ್ತೇನಂದ್ರೆ ಮ್ಯಾಮ್, ನಿಮ್ಗೆ ಕಬೋರ್ಡ್ ಅಲ್ಲಿ ನೀವು ಮುಂಚೆ ಎಲ್ಲ ಗೋಲಿ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದ್ರ ಬದಲಿಗೆ ನಿಮ್ಗೆ ಫ್ರೇಗ್ರೆನ್ಸ್ಗೆ, ಹೌದು, ಕರ್ಪೂರ ಎಲ್ಲ ಯೂಸ್ ಮಾಡ್ತೀರಾ, ಅದ್ರ ಬದಲಿಗೆ ನಿಮ್ಗೆ ಇವಾಗ ಸ್ಪ್ರೇ ಬಾಟಲ್ ಬಂದಿದೆ. ಇದನ್ನ ನೀವು ಬಟ್ಟೆಗೆ ಹಾಕೋಬಹುದು ಮ್ಯಾಮ್. ಒಂದು 30 ಸೆಂಟಿಮೀಟರ್ ಸ್ವಲ್ಪ ದೂರದಲ್ಲಿ ಇಟ್ಟು ಹೊಡೆದ್ರೆ ನಿಮ್ಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಸ್ಮೆಲ್, ಫ್ರೇಗ್ರೆನ್ಸ್ ಇರುತ್ತೆ ಮ್ಯಾಮ್. ಪಿಲ್ಲೋ ಆಗಿರ್ಲಿ, ಕವರ್, ಬೆಡ್ಶೀಟ್ ಆಗಿರ್ಲಿ, ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಮ್ಯಾಮ್. ಸೂಪರ್. ಇದು 3 ಫ್ರೆಶ್ನರ್ಸ್ ಮ್ಯಾಮ್. ಇದು ನಿಮ್ಗೆ ಕಾರಲ್ಲಿ ಕೂಡ ಯೂಸ್ ಮಾಡಬಹುದು, ಹಾಗೆ ರೂಮಲ್ಲಿ ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು. ಸೇಮ್ ಇದರಾಗೆ ಅಲ್ವಾ ಇದು ಕೂಡ? ಹೌದು, ಇದು ಆಲ್ ಇನ್ ಒನ್. ಇದು ನಿಮ್ಗೆ ಈ 3 ವೇರಿಯಂಟ್ಸ್ ನಿಮ್ಗೆ ರೂಮ್ ಫ್ರೆಶ್ನರ್ ಆಗಿ ಯೂಸ್ ಮಾಡಬಹುದು ಮ್ಯಾಮ್. ಫ್ರೆಶ್ನರ್ಸ್ ಅಂತಾನೆ ಇದು. ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು, ಹಾಗೆ ಕಾರ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು. ಬಾತ್ರೂಮ್ ಅಲ್ಲಿ ಸ್ಮೆಲ್ ಬರುತ್ತೆ ಅಂದ್ರೆ ಅಲ್ಲಿ ಕೂಡ ನೀವು ಯೂಸ್ ಮಾಡಬಹುದು ಮ್ಯಾಮ್. ನೀವು ಸ್ಮೆಲ್ ನೋಡಬಹುದು ಮ್ಯಾಮ್. ಇದು ಬಟ್ಟೆಗೆ ಒಂದು ಆಗಲ್ಲ, ಬಟ್ಟೆಗೆ ಆಗಲ್ಲ. ಇದು ಬಟ್ಟೆಗೆ ಇದು 2 ಫ್ರೆಶ್ನರ್ಸ್. ಓಕೆ, ಸರಿ. ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಗೋದು ಅಂದ್ರೆ ಕೊಕೊನಟ್ ಮ್ಯಾಮ್. ಇದು ಕೊಕೊನಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೋಡು, ವೆನಿಲ್ಲಾ ಫ್ಲೇವರ್, ವೆನಿಲ್ಲಾ ಮತ್ತೆ ಕೊಕೊನಟ್. ಫ್ರೇಗ್ರೆನ್ಸ್ ಅಂತೂ ತುಂಬಾನೇ ಯುನೀಕ್ ಆಗಿದೆ ಆಕ್ಚುಲಿ ಅಲ್ವಾ? ವೆರಿ ನೈಸ್. ಪ್ರೀಮಿಯಂ ಬೇಸ್ಡ್ ಕೂಡ ಇದೆ, ಹಾಗೆ ಕೊಕೊನಟ್ ಮತ್ತೆ ವೆನಿಲ್ಲಾ ಕೂಡ ಇದೆ. ಹಾಗೆ ಕೂಲ್ ಅಂದ್ರೆ ಮೈಲ್ಡ್ ಫ್ರೇಗ್ರೆನ್ಸ್ ಬೇಕು ಅನ್ನೋರಿಗೆ ಲೆವೆಂಡರ್ ಕೂಡ ಇದೆ ಮ್ಯಾಮ್. ಓಕೆ, ಅಂದ್ರೆ ಇದರಲ್ಲೇ ವೇರಿಯಂಟ್. ಇದರಲ್ಲೇ ವೇರಿಯಂಟ್ ಫ್ರೇಗ್ರೆನ್ಸ್ ಅಲ್ಲಿ. ನೆಕ್ಸ್ಟ್ ಇದು ಪ್ರಾಡಕ್ಟ್ ಬಂದು ವಿಂಡೋ ಕ್ಲೀನರ್ ಮ್ಯಾಮ್.
ಈಗ ನೀವು ನಾರ್ಮಲಿ ನೋಡಿರ್ಬೋದು ಲ್ಯಾಮಿನೇಟೆಡ್ ಸರ್ಫೇಸ್ ಇರುತ್ತೆ, ಇಲ್ಲ ಸರ್ಫೇಸ್ ಇರುತ್ತೆ, ಇಲ್ಲಾದ್ರೆ ಟೇಬಲ್ ಇರುತ್ತೆ, ಡೈನಿಂಗ್ ಟೇಬಲ್ ಎಲ್ಲ. ಅದಕ್ಕೆಲ್ಲ ನಿಮಗೆ ಕ್ಲೀನ್ ಮಾಡ್ಲಿಕ್ಕೆ ಏನಾದರೂ ಲಿಕ್ವಿಡ್ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದಂದ್ರೆ ಇದು ಸ್ಪ್ರೇ ಮಾಡಿ ವೈಪ್ ಮಾಡಿದ್ರೆ ಆಯ್ತು. ಮತ್ತೆ ಈಗ ಕಾರಿದು ವಿಂಡ್ ಶೀಲ್ಡ್ ಇರುತ್ತೆ, ಇಲ್ಲಾದ್ರೆ ಇದು ಮಿರರ್ ಇರುತ್ತೆ, ಗ್ಲಾಸ್ ಇರುತ್ತೆ, ಮತ್ತೆ ವಿಂಡೋಗೂ ಸಮೇತ ನೀವು ಇದನ್ನೇ ಯೂಸ್ ಮಾಡ್ಬೋದು. ಮತ್ತೆ ಇದು ನಿಮಗೆ 1 ಲೀಟರ್ ಬರೋದ್ರಿಂದ ನೀವು 2 ಪಾರ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಅಂದ್ರೆ ನೀರು ಜೊತೆ ಕಂಬೈನ್ ಮಾಡಿ 2 ಪಾರ್ಟ್ ಮಾಡಿ ಯೂಸ್ ಮಾಡ್ಬೋದು. ಅಂದ್ರೆ 1 ಲೀಟರ್ ತಗೊಂಡ್ರೆ ನಿಮಗೆ ಡಬಲ್ ಆಗುತ್ತೆ, 2 ಲೀಟರ್ ಹಾಗೆ ಅಷ್ಟು ಟೈಮ್ ನಿಮಗೆ ಯೂಸ್ ಮಾಡ್ಬೋದು. ಮತ್ತೆ ಒಂದು ಬಾಟಲ್ ತಗೊಂಡ್ರೆ ತುಂಬಾ ಟೈಮ್ ತನಕ ನಿಮಗೆ ಇದು ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾರ್ಪೆಟ್ ಕ್ಲೀನರ್. ಈಗ ನಿಮಗೆ ನೋಡಿರ್ಬೋದು ನಾರ್ತ್ ಸೈಡ್ ಅಲ್ಲೆಲ್ಲ ಜಾಸ್ತಿ ಕಾರ್ಪೆಟ್ ಯೂಸ್ ಮಾಡ್ತಾರೆ, ರಗ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದು ಗಲೀಜಾಗಿ ಇರುತ್ತೆ. ಕ್ಲೀನಿಂಗಿಗೆ ನಿಮಗೆ ಎಂಥದ್ದು ಲಿಕ್ವಿಡ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ವಿಕ್ ಏನಾದರೂ ಸೊಲ್ಯೂಷನ್ ಬೇಕಾದ್ರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಪೆಟ್ಸ್ ಎಲ್ಲ ಇದ್ದಾಗ ಅದು ಕೂತ್ಕೊಂಡು ಸ್ಮೆಲ್ ಬಂದಿರುತ್ತೆ, ಅದಕ್ಕೆಲ್ಲ ನೀವು ಯೂಸ್ ಮಾಡುವಂಥದ್ದು. ಹೇಗೆ ಯೂಸ್ ಮಾಡೋದಂದ್ರೆ ಫಸ್ಟ್ ಕಾರ್ಪೆಟ್ ಅನ್ನ ವ್ಯಾಕ್ಯೂಮ್ ಮಾಡ್ಕೊಳ್ಳಿ, ಅದಾದ್ರ ಮೇಲೆ ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಕಲೆ ಆಗಿದೆ, ಎಲ್ಲೆಲ್ಲಿ ಸ್ಮೆಲ್ ಬರುತ್ತೆ ಅದಕ್ಕೆಲ್ಲ ಸ್ಪ್ರೇ ಮಾಡಿ ಆಮೇಲೆ ಪುನಃ ವ್ಯಾಕ್ಯೂಮ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ನಿಮಗೆ ಅಂದ್ರೆ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ತೊಳೆಯುವಂತದ್ದು ಚಾನ್ಸಸ್ ಎಲ್ಲ ಬರಲ್ಲ. ಕ್ವಿಕ್ ಆಗಿ ನಿಮ್ಗೆ ಏನಾದರೂ ಸೊಲ್ಯೂಷನ್ ಬೇಕಾದ್ರೆ ನೀವು ಇದಕ್ಕೆ ಹೋಗಬಹುದು. ಇದು ಬಂದು ನಿಮಗೆ 750 ml ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಿಶ್ ವಾಷಿಂಗ್ ಲಿಕ್ವಿಡ್. ಇದು ಬಂದು ಕಲರ್ಲೆಸ್ ಮತ್ತೆ ಸ್ಮೆಲ್ಲೆಸ್ ಬರುತ್ತೆ ನಿಮಗೆ. ಹೇಗಂದ್ರೆ ಈಗ ಬೇಬಿ ಸೇಫ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ ಇದು. ಯಾಕಂದ್ರೆ ಈಗ ಬೇಬಿಗೆ ನೀವು ನೋಡಿರ್ಬಹುದು ಟಾಯ್ಸ್ ಯೂಸ್ ಮಾಡ್ತೀರಿ, ಅದಕ್ಕೆ ಅದನ್ನ ಕೆಳಗೆಲ್ಲ ಬಿದ್ದಿರುತ್ತೆ, ಅದನ್ನೇ ಬಾಯಿಗೆ ಹಾಕೊಳ್ತಾರೆ, ಅದರಿಂದ ಇನ್ಫೆಕ್ಷನ್ ಆಗೋದು, ಮಕ್ಕಳಿಗೆ ಅಲರ್ಜಿ ಆಗೋದು, ಆ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಸಪರೇಟ್ ಆಗಿ ಒಂದು ಲಿಕ್ವಿಡ್ ಅನ್ನು ಮಕ್ಕಳಿಗೆ ಯೂಸ್ ಮಾಡಬೇಕಾಗಿ ಬರುತ್ತೆ. ಈಗ ನಿಮ್ದು ಫೀಡಿಂಗ್ ಬಾಟಲ್ ಇರುತ್ತೆ ಮಕ್ಕಳಿದು, ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ನೀವು ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಟಾಯ್ಸ್ ಎಲ್ಲ ಕ್ಲೀನ್ ಮಾಡುವಾಗಲೂ ನೀವು ಯೂಸ್ ಮಾಡಬಹುದು. ಮತ್ತೆ ಈಗ ನಿಮ್ಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿದೆ ಅನ್ಕೊಳ್ಳಿ, ಅದಕ್ಕೂ ಸಮೇತ ನೀವು ಇದನ್ನ ಯೂಸ್ ಮಾಡಬಹುದು. ಹೇಗೆ ಅಂದ್ರೆ ಈಗ ಒಂದು ಬೌಲ್ ನಲ್ಲಿ ನೀರು ಹಾಕೊಳ್ಳಿ, ಆಮೇಲೆ 1 ಅಥವಾ 2 ಪಂಪ್ ಲಿಕ್ವಿಡ್ ಅನ್ನ ಹಾಕೊಂಡು ಆಮೇಲೆ ನೀವು ಅದನ್ನು ಮುಚ್ಚಿ ಇಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿದ ತಕ್ಷಣ ಅದೇನು ಗಂಕ್ ಇರುತ್ತೆ, ಏನು ಇನ್ಸೆಕ್ಟ್ಸ್ ಎಲ್ಲ ಇದ್ರೆ ಅದೆಲ್ಲ ನಿಮಗೆ ಮೇಲ್ ಬಂದಿರುತ್ತೆ. ಆಮೇಲೆ ನಾರ್ಮಲ್ ವಾಟರ್ ಹಾಕಿ ವಾಶ್ ಮಾಡುವಂಥದ್ದು. ಸೊ ಮತ್ತೆ ನೀವು ಡಿಶ್ ವಾಷಿಂಗ್ ಸಮೇತ ಇದನ್ನ ಯೂಸ್ ಮಾಡಬಹುದು. ಮತ್ತೆ ಇದು ಡರ್ಮಟೋಲಜಿಕಲಿ ಟೆಸ್ಟೆಡ್ ಇರೋದ್ರಿಂದ ನಿಮಗೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ, ಅಂದ್ರೆ ಇರಿಟೇಷನ್ ಆಗೋದು ಆ ಥರ ಎಲ್ಲ ಬರಲ್ಲ. ಮತ್ತೆ ನೆಕ್ಸ್ಟ್ ನಿಮಗೆ ಬರೀ ಡಿಶ್ ವಾಷಿಂಗ್ ಏನಾದರೂ ಲಿಕ್ವಿಡ್ ಅಂತ ಬೇಕಿದ್ರೆ ನೀವು ಇದಕ್ಕೆ ಹೋಗ್ಬೋದು. ಇದು ಲೆಮನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಅದೇ ರೀತಿ ನಿಮಗೆ ಕುಕುಂಬರ್ ವೇರಿಯಂಟ್ ಅಲ್ಲೂ ಸಮೇತ ಅವೈಲೇಬಲ್ ಇದೆ. ಇದು 1 ಲೀಟರ್ ನಿಮಗೆ ಬರುತ್ತೆ ಈ ಇಷ್ಟು ಪ್ರಾಡಕ್ಟ್ 3. ಹೇಗೆ ಯೂಸ್ ಮಾಡೋದಂದ್ರೆ ಈಗ ಡಿಶ್ ವಾಷಿಂಗ್ ನೀವು ನೋಡಿರ್ಬೋದು ಜಾಸ್ತಿಯಾಗಿ ನಮ್ದು ಕರಾವಳಿ ಸೈಡ್ ಅಲ್ಲಿ ಫಿಶ್ ಕರಿ ಎಲ್ಲ ಮಾಡಿರ್ತಾರೆ. ಸೊ ಅದರಿಂದ ಸ್ಮೆಲ್ ಬರೋದು, ನೀವು ಎಂತ ಲಿಕ್ವಿಡ್ ಹಾಕಿ ವಾಶ್ ಮಾಡಿದ್ರು ಸ್ಮೆಲ್ ಹೋಗಲ್ಲ. ಆ ತರ ಎಲ್ಲ ಇದ್ದಾಗ ನೀವು ಲೆಮನ್ ವೇರಿಯಂಟ್ ಡಿಶ್ ವಾಷಿಂಗ್ ಲಿಕ್ವಿಡ್ ಯೂಸ್ ಮಾಡಿದಾಗ ಸ್ಮೆಲ್ ಅನ್ನು ನಿಮಗೆ ಬರ್ದೇ ಇರೋಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ನಿಮಗೆ 1 ಪಂಪ್ ಹಾಕೊಂಡ್ರು ನಿಮಗೆ ತುಂಬಾ ಇದು ಪಾತ್ರೆಯನ್ನ ತೊಳೆಯುವಂಥದ್ದು ಅಷ್ಟು ನಿಮಗೆ ಯೂಸ್ ಆಗ್ತದೆ. ಮತ್ತೆ ಇದು ಬರೀ ನಿಮಗೆ ಡಿಶ್ ವಾಷಿಂಗ್ ಯೂಸ್ ಆಗುವಂಥದ್ದು. ಬಟ್ ನಿಮ್ಗೆ ಆಲ್ ಪರ್ಪಸ್ ಏನಾದರೂ ಬೇಕಂದ್ರೆ ನೀವು ಸ್ಪಾರ್ಕ್ 0 ಟ್ರೈ ಮಾಡಬಹುದು. ಮತ್ತು 2 ವೇರಿಯಂಟ್ ಇದರಲ್ಲಿ ಬರ್ತಿದೆ, ಆಲ್ಮಂಡ್ ಬ್ಲಾಸಮ್ ಮತ್ತೆ ಲ್ಯಾವೆಂಡರ್ ಅಂತ. ಸೂನ್ ಅದು ರೀಸ್ಟಾಕ್ ಆಗುತ್ತೆ ನಿಮಗೆ. ಇದು ಆಂಟಿಗಲ್ಕ್ ಅಂತ ನಮ್ದು ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಪ್ರಾಡಕ್ಟ್ ಇದು. ನಿಮ್ಗೆ ಈಗ ನೋಡಬಹುದು ಬೆಂಗಳೂರು ಸೈಡ್ ಅಲ್ಲೆಲ್ಲ ಆದ್ರೆ ಬೋರ್ ವಾಟರ್ ಬರೋದ್ರಿಂದ ಸಾಲ್ಟ್ ಇದು ಅಬ್ಸರ್ಪ್ಷನ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ನಿಮಗೆ ಕ್ಲೀನ್ ಮಾಡ್ಲಿಕ್ಕೆ ಏನಾದರೂ ಲಿಕ್ವಿಡ್ ಏನಾದರೂ ಬೇಕಾದ್ರೆ ಇದನ್ನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಟ್ಯಾಪ್ ಕ್ಲೀನ್ ಮಾಡ್ಲಿಕ್ಕಿದ್ರೆ ಟ್ಯಾಪ್ ಮೇಲೆ ಸ್ಪ್ರೇ ಮಾಡಿ ಜಸ್ಟ್ ವೈಪ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಒಂದು 2 to 5 ಮಿನಿಟ್ಸ್ ಒಳಗೆ ನೀರು ಹಾಕಿ ವಾಶ್ ಮಾಡಬೇಕು. ಆಮೇಲೆ ಡ್ರೈ ಕ್ಲೋತ್ ಇಂದ ನೀವು ವೈಪ್ ಮಾಡಬೇಕಾಗುತ್ತೆ. ಡ್ರೈ ಕ್ಲೋತ್ ಇಂದ ವೈಪ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಮತ್ತು ಚೆನ್ನಾಗಿ ಬರುತ್ತೆ. ಅಂದ್ರೆ ಎಷ್ಟು ಕ್ಲೀನ್ ಆಗಿದೆ ಅಂತ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಹಾಗೆ. ಮತ್ತೆ ಇವನ್ ನಿಮಗೆ ಸಿಂಕಿಗೆ ಯೂಸ್ ಮಾಡಬಹುದು, ಕಿಚನ್ ಕೌಂಟರ್ ಟಾಪಿಗೆ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ವಾಲ್ ಟೈಲ್ಸ್ಗೆ ಯೂಸ್ ಮಾಡಬಹುದು. ಕಿಚನ್ ಅಲ್ಲಿ ಈಗ ಅಡಿಗೆ ಮಾಡಿ ಗಲೀಜಾಗಿರುತ್ತಲ್ವಾ, ಆ ತರ ಕಿಚನ್ ಟೈಲ್ಸ್ಗೆ ನೀವು ಯೂಸ್ ಮಾಡಬಹುದು. ಮತ್ತೆ ಇವನ್ ಶವರ್ ಗ್ಲಾಸ್ ಇರುತ್ತೆ, ಶವರ್ ಗ್ಲಾಸ್ ಅಲ್ಲಿ ವಾಟರ್ ಸ್ಟೈನ್ಸ್ ಆಗಿರುತ್ತೆ, ಅದಕ್ಕೆ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ಗ್ಯಾಸ್ ಸ್ಟೋವ್ ಸಮೇತ ನೀವು ಯೂಸ್ ಮಾಡಬಹುದು. ಬೇರೆ ಒಂದು ಪ್ರಾಡಕ್ಟ್ ಇತ್ತು ನಮ್ದು ಫೋರ್ಟೆ ಪ್ಲಸ್ ಅಂತ, ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿದೆ. ಅದರ ಬದಲಿಗೆ ನೀವು ಇದನ್ನು ಕೂಡ ಟ್ರೈ ಮಾಡಬಹುದು. ಬೇರೆ ಅಂದ್ರೆ ನಿಮ್ಗೆ ಈಗ ಚಿಮ್ನಿ ಕ್ಲೀನ್ ಮಾಡ್ಲಿಕ್ಕಿದೆ ಅನ್ಕೊಳ್ಳಿ, ಅದಕ್ಕೂ ಸಮೇತ ಯೂಸ್ ಮಾಡಬಹುದು. ಜಸ್ಟ್ ಕ್ಲಾತ್ಗೆ ಸ್ಪ್ರೇ ಮಾಡಿ ವೈಪ್ ಮಾಡಿದ್ರೆ ಆಯ್ತು. ಸೊ ಚಿಮ್ನಿಗೂ ಸಮೇತ ನೀವು ಯೂಸ್ ಮಾಡುವಂಥದ್ದು. ಇದು ಕೆಟಲ್ ಕ್ಲೀನರ್ ಹೇಗೆ ಯೂಸ್ ಮಾಡೋದಂತ ಹೇಳಿದ್ರೆ, ಈಗ ನಾರ್ತ್ ಸೈಡ್ ಎಲ್ಲ ನೀವು ನೋಡ್ಬೋದು ಜಾಸ್ತಿ ಕೆಟಲ್ ಯೂಸ್ ಮಾಡ್ತಾರೆ, ಕಾಫಿ ಮಷಿನ್ ಯೂಸ್ ಮಾಡ್ತಾರೆ. ಆಗ ಇದು ಪಟ್ಟ ಹಾಳಾಗೋದು ಆ ಥರ ಎಲ್ಲ ಬರುತ್ತೆ. ಸೊ ಕೆಟಲ್ ಕ್ಲೀನರ್ ನೀವು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಒಂದು ಕೆಟಲ್ ಅನ್ನು ತಗೊಳ್ತೀರಲ್ಲ, ಕೆಟಲ್ ಅಲ್ಲಿ 1-2 ಕ್ಯಾಪ್ ಲಿಕ್ವಿಡ್ ಅನ್ನ ಹಾಕೊಳ್ಬೇಕಾಗುತ್ತೆ. ಅದಾದ್ರ ಮೇಲೆ ನೀವು ಬಾಯ್ಲ್ ಮಾಡಬೇಕು ಸ್ವಲ್ಪ ಹೊತ್ತು ಬಿಟ್ಟು, ಆಮೇಲೆ ನೀರು ಹಾಕೊಂಡು ಮತ್ತೆ ಪುನಃ ಬಾಯ್ಲ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನ ಹೊರಗೆ ವಾಶ್ ಮಾಡಿ ತೆಗೀರಿ ನಾರ್ಮಲ್ ನೀರಲ್ಲಿ. ಪುನಃ ನಾರ್ಮಲ್ ನೀರು ಹಾಕಿ ನೀವು ಪುನಃ ವಾಶ್ ಮಾಡಬೇಕಾಗುತ್ತೆ. ಆ ಥರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನೀವು ನಾರ್ಮಲಿ ಲಿಕ್ವಿಡ್ ಹಾಕಿ ಇಡ್ತೀರಾ, ಪುನಃ ವಾಶ್ ಮಾಡಿ ನಾರ್ಮಲ್ ನೀರಲ್ಲಿ ವಾಶ್ ಮಾಡಿ ಹಾಗೆ ಬಿಡ್ತೀರಾ. ಆಗ ಏನಾಗುತ್ತೆ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ಅದು ಎಳ್ಕೊಳ್ಳುತ್ತೆ ಲಿಕ್ವಿಡ್ ಅನ್ನ. ಸೊ ಅದಕ್ಕೆ ನಾವು ಹೇಳೋದು
ನಾರ್ಮಲ್ ನೀರು ಹಾಕಿ ವಾಶ್ ಮಾಡಬೇಕಾಗುತ್ತೆ ಅಂತ. ನೆಕ್ಸ್ಟ್ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಕಾಫಿ ಮಷೀನ್ ಇರುತ್ತಲ್ವಾ ಅದಕ್ಕೆ ಯೂಸ್ ಆಗ್ತದೆ. ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಮಷೀನಿಗೆ ಸ್ವಲ್ಪ ಲಿಕ್ವಿಡ್ ಅನ್ನ ಹಾಕೊಳ್ಳಿ, ಆಮೇಲೆ ನೀರು ಹಾಕಿ ಬಾಯ್ಲ್ ಮಾಡಬೇಕಾಗುತ್ತೆ. ಆಮೇಲೆ ಸೇಮ್ ಪ್ರೊಸೀಜರ್ ಕೆಟಲಿಗೆ ಹೇಗೆ ಫಾಲೋ ಮಾಡ್ತೀರಾ ಅದೇ ತರ ಯೂಸ್ ಮಾಡುವಂಥದ್ದು. ಹೀಗೆ ಮಾಡೋದ್ರಿಂದ ಕಾಫಿ ಮಷೀನ್ ನಿಮಗೆ ತುಂಬಾ ಟೈಮ್ ತನಕ ಬರುತ್ತೆ ಮತ್ತೆ ಒಳ್ಳೆ ಕ್ಲೀನ್ ಆಗಿ ಸಮೇತ ಇರುತ್ತೆ. ಮೇನ್ಲಿ ಇದು ರೆಸ್ಟೋರೆಂಟ್ಗೆ ಎಲ್ಲ ಯೂಸ್ ಆಗ್ತದೆ ಮತ್ತು ನಿಮಗೆ ಇದು 700 ml ಅಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ನೀವು ಫ್ಲಶ್ ಟ್ಯಾಂಕಿಗೆ ಯೂಸ್ ಮಾಡುವಂಥದ್ದು. ಈಗ ಟಾಯ್ಲೆಟ್ ನೀವು ನೋಡಿರ್ಬೋದು, ಕ್ಲೀನ್ ಮಾಡಿ ಆದ್ಮೇಲೆ 1-2 ದಿನದೊಳಗೆ ನಿಮಗೆ ಎಲ್ಲೋ ಸ್ಟೇನ್ಸ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಆ ಥರ ಇದ್ದಾಗ ನೀವು ಫ್ಲಶ್ ಟ್ಯಾಂಕ್ ಒಳಗೆ ಈ ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಪ್ಲೇಸ್ ಮಾಡುವಂಥದ್ದು. ನೀವು ಬೇಕಾದ್ರೆ ನೋಡಬಹುದು ಹೇಗೆ ಪ್ಲೇಸ್ ಮಾಡೋದಂತ. ಸೊ ನೀವು ಪ್ಲೇಸ್ ಮಾಡಿ ಆದ್ಮೇಲೆ ಎವ್ರಿ ಟೈಮ್ ನೀವು ಫ್ಲಶ್ ಮಾಡಿದಾಗ ಟಾಯ್ಲೆಟ್ ಬೌಲ್ ನಿಮಗೆ ಕ್ಲೀನ್ ಆಗಿ ಬರುತ್ತೆ ಮತ್ತೆ ಸ್ಮೆಲ್ ಬರೋದು ಆ ಥರ ಎಲ್ಲ ಚಾನ್ಸಸ್ ಬರಲ್ಲ. ಮತ್ತೆ ನಿಮಗೆ ಇದು 900 ಫ್ಲಶಸ್ ತನಕ ನಿಮಗೆ ಬರುತ್ತೆ. ಅದರಲ್ಲಿ ನಮ್ದು ಮತ್ತು 2 ವೇರಿಯಂಟ್ ಬಂದಿದೆ, ಒಂದು ಪರ್ಪಲ್ ಕಲರ್ ಅಲ್ಲಿ ಮತ್ತೆ ಗ್ರೀನ್ ಕಲರ್ ಅಲ್ಲಿ 2 ವೇರಿಯಂಟ್ ಅವೈಲೇಬಲ್ ಇದೆ ನಿಮಗೆ. ಮತ್ತೆ ಏನಾಗುತ್ತೆ ಅಂದ್ರೆ ವುಮೆನ್ಸ್ ಎಲ್ಲ ಒಂದೇ ವಾಶ್ರೂಮ್ ಎಲ್ಲ ಯೂಸ್ ಮಾಡಿರ್ತಾರೆ ಮನೆಯಲ್ಲಿ ಎಲ್ಲ, ಸೊ ಆ ಥರ ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅವರಿಗೆ ನೀವು ಇದನ್ನ ಸಜೆಸ್ಟ್ ಮಾಡಬಹುದು. ಇದು ಸ್ಯಾನೋ 00 ಅಂತ ಟಾಯ್ಲೆಟ್ ಕ್ಲೀನರ್ ಇದು. ಈಗ ನೀವು ಟಾಯ್ಲೆಟ್ ಕಮೋಡ್ ನೋಡಿರ್ಬೋದು, ಅಂದ್ರೆ ಎಲ್ಲೋ ಸ್ಟೇನ್ಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಯೂಸ್ ಆಗ್ತದೆ. ಬಟ್ ಈಗ ಏನಾಗುತ್ತೆ ಅಂದ್ರೆ ನಾರ್ಮಲಿ ನೀರು ಹೋಗಿ ಹೋಗಿ ಕಲರ್ ಫೇಡ್ ಆಗಿರುತ್ತೆ, ಅಂಥದಕ್ಕೆಲ್ಲ ನಾವು ಇದನ್ನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅದು ಕಲರ್ ಫೇಡ್ ಆಗಿರುತ್ತೆ, ನೀವು ಯಾವುದು ಡಿಟರ್ಜೆಂಟ್ ಹಾಕಿದ್ರು ಅದು ಕ್ಲೀನ್ ಆಗಲ್ಲ. ಮತ್ತೆ ಏನಂದ್ರೆ ಈ ಕೆಳಗಡೆ ನೀರು ನಿಂತಿರುತ್ತೆ ಟಾಯ್ಲೆಟ್ ಕಮೋಡ್ ಅಲ್ಲಿ, ಅದ್ರ ಕೆಳಗಡೆ ಏನು ಕಲೆ ಇದ್ರೆ ಅದೆಲ್ಲ ಹೋಗುತ್ತೆ. ಮತ್ತೆ ಇದು ನಿಮಗೆ 750 ml ಅಲ್ಲಿ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ಆಂಟಿಕಲ್ WC ಅಂತ ಒಂದು ಪ್ರಾಡಕ್ಟ್ ಇತ್ತು, ಅದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೂನ್ ಅದು ರೀಸ್ಟಾಕ್ ನಾವು ಮಾಡ್ತೇವೆ. ಒಂದು ಆಂಟಿಕಲ್ ವಾಷಿಂಗ್ ಮಷಿನ್ ಕ್ಲೀನರ್. ಇದು ನಾವು ರೆಕಮೆಂಡ್ ಮಾಡೋದು ಫ್ರಂಟ್ ಲೋಡಿಗೆ ಮಾತ್ರ. ಯಾಕೆ ಇದನ್ನ ಈ ಪ್ರಾಡಕ್ಟ್ ರೆಕಮೆಂಡ್ ಮಾಡೋದು ಅಂದ್ರೆ, ಈಗ ನೀವು ನೋಡಿರ್ಬೋದು ವಾಷಿಂಗ್ ಮಷಿನ್ಗೆ ನಾವು ಮೊದಲೆಲ್ಲ ಪೌಡರ್ ಎಲ್ಲ ಯೂಸ್ ಮಾಡ್ತಿದ್ವಿ. ಆ ಥರ ಯೂಸ್ ಮಾಡೋದ್ರಿಂದ ಎಂತ ಆಗುತ್ತೆ, ಅದು ವಾಷಿಂಗ್ ಮಷಿನ್ ಹಾಳಾಗೋದು, ಅಲ್ಲಿ ಎಲ್ಲೋ ಸ್ಟೇನ್ಸ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರ್ತಿತ್ತು. ಸೊ ಈಗ ಅದನ್ನ ಕ್ಲೀನ್ ಮಾಡ್ಲಿಕ್ಕಾದ್ರೆ ನಿಮ್ಗೆ ಏನಾದ್ರು ಲಿಕ್ವಿಡ್ ಬೇಕಂದ್ರೆ ನೀವು ಇದನ್ನೇ ಯೂಸ್ ಮಾಡ್ಬೋದು. ಇವನ್ ಈಗ ರಸ್ಟ್ ಎಲ್ಲ ಆಗಿರುತ್ತಲ್ವಾ ಅದಕ್ಕೂ ಸಮೇತ ನೀವು ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ವಾಟರ್ ಬರೋ ಕಂಪಾರ್ಟ್ಮೆಂಟ್ ಅನ್ನ ನೀವು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಫ್ರಂಟ್ ಲೋಡ್ ವಾಷಿಂಗ್ ಮಷೀನಿಗೆ ನೀವು ಲಿಕ್ವಿಡ್ ಅನ್ನ 1 ಬಾಟಲ್ ಫುಲ್ ಲಿಕ್ವಿಡ್ ಅನ್ನ ಹಾಕೊಳ್ಬೇಕಾಗುತ್ತೆ. ಹಾಕೊಂಡು ಒಂದು 5 ಮಿನಿಟ್ಸ್ ರನ್ ಮಾಡಿ ವಾಷಿಂಗ್ ಮಷೀನ್. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡು ಮತ್ತೆ ಪುನಃ 5 ಮಿನಿಟ್ಸ್ ರನ್ ಮಾಡಬೇಕಾಗುತ್ತೆ. ಅದಾದ್ರ ಮೇಲೆ ಅದನ್ನ ಔಟ್ ಮಾಡಬೇಕು. ಆಮೇಲೆ ಪ್ಲೇನ್ ವಾಟರ್ ಹಾಕಿ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ನಿಮಗೆ ವಾಷಿಂಗ್ ಮಷೀನ್ ಪದೇ ಪದೇ ಇದು ಹಾಳಾಗೋದು ಆ ಥರ ಎಲ್ಲ ಚಾನ್ಸಸ್ ಬರಲ್ಲ. ಮತ್ತೆ ರಸ್ಟ್ ಆಗೋದು ಆ ಥರ ಎಲ್ಲ ನಿಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ನಿಮಗೆ 500 ml ಅಲ್ಲಿ ಅವೈಲೇಬಲ್ ಇದೆ. ಇವನ್ ನೀವು ಬ್ರಷ್, ಈಗ ರಬ್ಬರ್ ಎಲ್ಲ ಇರುತ್ತಲ್ಲ ವಾಷಿಂಗ್ ಮಷೀನಿಗೆ, ಅದಕ್ಕೆ ನೀವು ಬ್ರಷ್ ತಗೊಂಡು ಸಮೇತ ಇದನ್ನ ಕ್ಲೀನ್ ಮಾಡಬಹುದು. ಇದು ಜೆಟ್ ಪ್ಲಸ್ ಅಂತ ಯೂನಿವರ್ಸಲ್ ಕ್ಲೀನರ್ ಪ್ರಾಡಕ್ಟ್. ಇದು ಜೆಲ್ ಫಾರ್ಮ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸರ್ಫೇಸ್ ಕ್ಲೀನ್ ಮಾಡ್ಲಿಕ್ಕಿದೆ ಅಂತ ಅನ್ಕೊಳ್ಳಿ, ಅದಕ್ಕೆ ನೀವು ಯೂಸ್ ಮಾಡಬಹುದು. ಹೇಗಂದ್ರೆ ಈಗ ನೀವು ಜೆಟ್ ಪ್ಲಸ್ ಅನ್ನ ಜೆಲ್ ಫಾರ್ಮ್ ಅಲ್ಲಿ ಬರೋದಿದು, ನಿಮ್ಗೆ ಈಗ ಕ್ಲೀನಿಂಗ್ ಮಾಡ್ಲಿಕ್ಕಿದೆ ಅಂತ ಅನ್ಕೊಳ್ಳಿ, ಸರ್ಫೇಸ್ ಕ್ಲೀನ್ ಮಾಡ್ಲಿಕ್ಕಿದೆ, ಅದಕ್ಕೆ ನೀವು ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, 1 ಸ್ಕೂಪ್ ಇದು ಜೆಲ್ ಅನ್ನ ನೀವು ಒಂದು ಬಾಟಲಿಗೆ ಹಾಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಪ್ರೇ ಮಾಡುವಂಥದ್ದು ಸರ್ಫೇಸ್ ಕ್ಲೀನ್ ಮಾಡ್ಲಿಕ್ಕಾಗ್ಲಿ, ವಿಂಡೋ ಕ್ಲೀನ್ ಮಾಡ್ಲಿಕ್ಕಾಗ್ಲಿ, ಅಥವಾ ಕಿಚನ್ ಕೌಂಟರ್ ಟಾಪ್ ಆಗಲಿ, ಗ್ಯಾಸ್ ಸ್ಟವ್ ಆಗಲಿ, ಅಥವಾ ವಾಲ್ ಟೈಲ್ಸ್ ಇರುತ್ತೆ ವಾಶ್ರೂಮ್ ಅಲ್ಲಿ, ಇಲ್ಲ ಟ್ಯಾಪ್ ಇರುತ್ತೆ, ಸಿಂಕ್ ಇರುತ್ತೆ, ಅದಕ್ಕೆಲ್ಲದಕ್ಕೂ ನೀವು ಯೂಸ್ ಮಾಡಬಹುದು. ಇದು ಮಲ್ಟಿಪರ್ಪಸ್ ಬರುತ್ತೆ ಮತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋದ್ರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಏನು ಬರಲ್ಲ. ಇದು 1 kg ಅಲ್ಲಿ ಅವೈಲೇಬಲ್ ಇದೆ. ಅದೇ ತರ ಮತ್ತೊಂದು ಲಿಕ್ವಿಡ್ ನಿಮಗೆ ಬರುತ್ತೆ, ಜೆಟ್ ಪ್ಲಸ್ ಅಂತಾನೆ ಯೂನಿವರ್ಸಲ್ ಕ್ಲೀನರ್. 2 ವೇರಿಯಂಟ್ ಅಲ್ಲಿ ಇದೆ, ಒಂದು ವಿನೆಗರ್ ಮತ್ತೊಂದು ಬೇಕಿಂಗ್ ಸೋಡಾ ಅಂತ. ಇದನ್ನ ಸೇಮ್ ಅದೇ ರೀತಿ ಯೂಸ್ ಮಾಡುವಂಥದ್ದು. ಈಗ ವಿನೆಗರ್ ಮತ್ತು ಬೇಕಿಂಗ್ ಸೋಡಾ ನಿಮಗೆ ಗೊತ್ತಿರಬಹುದು, ನೀವು ಯೂಸ್ ಮಾಡಿದಾಗ ಸ್ಟೇನ್ಸ್ ಬರೋದು, ಡೈರೆಕ್ಟ್ ಅಪ್ಲೈ ಮಾಡಿದಾಗ ಸ್ಟೇನ್ಸ್ ಬರೋದು ಆ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ನಿಮ್ಗೆ ಮೆಟೀರಿಯಲ್ಗಾಗಲಿ ಏನಕ್ಕೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಅದಕ್ಕೆ ನೀವು ಯೂಸ್ ಮಾಡುವಂಥದ್ದು. ಇದು ನಿಮಗೆ 1.5 ಲೀಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಮನೆ ಫ್ಲೋರ್ ಕ್ಲೀನ್ ಮಾಡ್ಲಿಕ್ಕಿದೆ ಅಂತ ಅನ್ಕೊಳ್ಳಿ, ಜಸ್ಟ್ ಲಿಕ್ವಿಡ್ ಅನ್ನ ಹಾಕೊಂಡು ನೀವು ಮಾಪ್ ಕೂಡ ಮಾಡಬಹುದು. ಇದಕ್ಕೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇರೋದ್ರಿಂದ, ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಇರೋದ್ರಿಂದ ನಿಮಗೆ ಮತ್ತು ನಿಮಗೆ ಫ್ರೆಶ್ ಆಗಿ ಫೀಲ್ ಆಗ್ತದೆ. ಮತ್ತೆ ಅದಕ್ಕೆ ಬಿಟ್ಟು ನೀವು ವಾಶ್ರೂಮ್ ಅಲ್ಲಿ ಯೂಸ್ ಮಾಡಬಹುದು, ಟ್ಯಾಪ್ ಆಗಲಿ, ಸಿಂಕ್ ಆಗಲಿ, ಕಿಚನ್ ಕೌಂಟರ್ ಟಾಪ್ ಆಗಲಿ, ಗ್ಯಾಸ್ ಸ್ಟವ್ ಆಗಲಿ, ಅದಕ್ಕೆಲ್ಲದಕ್ಕೂ ನೀವು ಯೂಸ್ ಮಾಡಬಹುದು. ಮತ್ತೇನಂದ್ರೆ ನೀವು ಮಾರ್ಬಲ್ಗೆ ಇದನ್ನು ಯೂಸ್ ಮಾಡಬಹುದು. ಅಂದ್ರೆ ಮಾರ್ಬಲ್ಗೆ ನಿಮಗೆ ಗೊತ್ತಿರಬಹುದು, ಬೇರೆ ಎಲ್ಲ ಡಿಟರ್ಜೆಂಟ್ ಹಾಕಿದ್ರೆ ಮಾರ್ಕ್ ಆಗುತ್ತೆ ಆ ಥರ ಎಲ್ಲ ಇರುತ್ತೆ. ಸೊ ಇದು ಮಾರ್ಬಲ್ಗೆ ಸೇಫ್ ಆಗಿ ಮಾಡಿರ್ತಾರೆ. ಬಟ್ ಒಂದು ಮೆಟೀರಿಯಲ್ಗೆ ರೆಕಮೆಂಡ್ ಮಾಡಲ್ಲ ಅಂದ್ರೆ ಫರ್ನಿಚರ್ಗೆ, ವುಡ್ ಎಲ್ಲ ಬರುತ್ತಲ್ವಾ, ಅದಕ್ಕೆ ಯೂಸ್ ಮಾಡಬಾರ್ದು. ಯಾಕಂದ್ರೆ ಇದು ಲಿಕ್ವಿಡ್ ಇರೋದ್ರಿಂದ ವುಡ್ ಎಳ್ಕೊಂಡ್ರೆ ಆಮೇಲೆ ಹಾಳಾಗೋದು, ಟೊಳ್ಳಾಗೋದು ಆ ಥರ ಎಲ್ಲ ಇರುತ್ತೆ. ಸೊ ಫರ್ನಿಚರ್ಗೆ ಒಂದು ರೆಕಮೆಂಡ್ ಮಾಡಲ್ಲ. ಮತ್ತೆ ಗ್ಲಾಸ್ ಆಗಲಿ, ಅಲ್ಯೂಮಿನಿಯಂ ಆಗಲಿ, ಸೆರಾಮಿಕ್ ಆಗಲಿ, ಆ ಥರ ಎಲ್ಲ ಮೆಟೀರಿಯಲ್ಗೂ ನೀವು ಯೂಸ್ ಮಾಡಬಹುದು. ಇನ್ನೊಂದು ವ್ಯಾಪಾರ ಅಂತೇಳಿ ಮ್ಯಾಮ್,
ಇದು ಮನೆಯಲ್ಲಿ ನೀವು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಅರ್ಧ ಕಟ್ ಮಾಡಿ ಇರ್ತೀರಾ, ಅದು ಹಾಳಾಗತ್ತೆ ಮ್ಯಾಮ್. ಇದರಿಂದ ನೀವು ರ್ಯಾಪ್ ಮಾಡುವಾಗ ನಿಮಗೆ ಇದು ಸೇಫ್ ಆಗಿರುತ್ತೆ. ಹಾಗೆ ನಿಮಗೆ 150 ಮೀಟರ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ಮಕ್ಕಳಿಗೆಲ್ಲ ನೀವು ಟಿಫನ್ ಅಲ್ಲಿ ನೀವು ಸ್ಯಾಂಡ್ವಿಚ್ ಎಲ್ಲ ಕಳಿಸ್ತೀರಾ, ಅದರಲ್ಲಿ ನಿಮಗೆ ಇದರಿಂದ ಪ್ಯಾಕ್ ಮಾಡುವಾಗ ಒಳ್ಳೆ ಸೇಫ್ ಆಗಿರುತ್ತೆ. ಮನೇಲಿ ನೀವು ಚಿಕನ್ ಮ್ಯಾರಿನೇಟ್ ಎಲ್ಲ ಮಾಡಿರ್ತೀರಾ, ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತೆ ಮಕ್ಕಳಿಗೂ ಕೂಡ ಟಿಫನ್ಗೆ ಸ್ಯಾಂಡ್ವಿಚ್ ಎಲ್ಲ ಕಳಿಸ್ತೀರಾ, ಅದಕ್ಕೂ ರ್ಯಾಪ್ ಮಾಡಿ ಕಳಿಸ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮೈಕ್ರೋವೇವ್ ಅಲ್ಲಿ 110 ಅಪ್ ಟು 110 ಡಿಗ್ರಿ ತನಕ ಬೇಕ್ ಕೂಡ ಮಾಡ್ಬೋದು. ಫುಡ್ಡಿಗೇನು ಮೆಲ್ಟ್ ಆಗಲ್ಲ ಮ್ಯಾಮ್. ಮೆಲ್ಟ್ ಆಗುದಿಲ್ಲ, ಮೆಲ್ಟ್ ಆಗಲ್ಲ. PVC ಫ್ರೀ ಮ್ಯಾಮ್ ಇದು. ಓಕೆ, ಸೇಫ್ ಇದೆಯಾ? ಫುಡ್ ಗ್ರೇಡ್. ಓಕೆ. ಸ್ಲೈಡ್ ಕಟರ್ ಇರೋದ್ರಿಂದ ನಿಮಗೆ ರ್ಯಾಪರ್ ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ? ಓಕೆ ಮ್ಯಾಮ್, ನಮ್ಮಲ್ಲಿ ತುಂಬಾ ಯುನಿಕ್ ಆಗಿರೋ ಪ್ರಾಡಕ್ಟ್ ಇದು ವಂಡರ್ ಸ್ಪಾಂಜ್ ಅಂತ. ಇದರಲ್ಲಿ 2 ವೇರಿಯಂಟ್ ಇದೆ, ಒಂದು ವಂಡರ್ ಸ್ಪಾಂಜ್ ಅಂತ, ಹಾಗೆ ಇನ್ನೊಂದು ವಂಡರ್ ಸ್ಪಾಂಜ್ ಎಕ್ಸ್ಟ್ರಾ ಅಂತ ಹೇಳಿ ಮ್ಯಾಮ್. ಇದು ನೋಡ್ಬೋದು ಮ್ಯಾಮ್ ನೀವು, ಇಷ್ಟು ವಂಡರ್ ಸ್ಪಾಂಜ್ ಇಷ್ಟು ಸ್ಮೂತ್ ಆಗಿ ಬರುತ್ತೆ. ಇದು ಎಲ್ಲಿ ನಿಮಗೆ ಯೂಸಿಗೆ ಬರುತ್ತೆ ಅಂದರೆ, ನಿಮಗೆ ಗೋಡೆಯಲ್ಲಿ ಎಲ್ಲಾದರೂ ಕಲೆ ಆಗಿದ್ರೆ, ಹಾಗೆ ಕಾರ್ ಸೀಟ್ ಆಗಿರಲಿ, ಲೆದರ್ ಬ್ಯಾಗ್, ಲೆದರ್ ಶೂ, ಲೆದರ್ ಚೇರ್ ಆಗಿರಲಿ, ಹಾಗೆ ಸ್ವಿಚ್ ಬೋರ್ಡಲ್ಲೆಲ್ಲ ನೀವು ಕೈ ಇಟ್ಟು ಆನ್ ಆಫ್ ಮಾಡ್ತಾ ನಿಮಗೆ ಕಲೆ ಆಗುತ್ತೆ, ಅಲ್ಲಿ ಕೂಡ ನೀವು ಜಸ್ಟ್ ವಾಟರ್ಗೆ ಡಿಪ್ ಮಾಡಿಬಿಟ್ಟು ಯೂಸ್ ಮಾಡುವಂಥದ್ದು. ಮತ್ತೆ ಕೆಲವು ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮ್ಯಾಮ್, ಇದೆಲ್ಲ ಕಟ್ ಆಗುತ್ತೆ ಅಂತ. ಇದು ತುಂಬ ಸ್ಮೂತ್ ಸಬ್ಸ್ಟೈನ್ ಇರುವಂಥದ್ದು ಮ್ಯಾಮ್. ಎಡ್ಜಸ್ ಎಲ್ಲ ಕ್ಲೀನ್ ಮಾಡುವಾಗ ನಿಮಗೆ ಕಟ್ ಆಗುತ್ತೆ. ಸೊ ಅಂಥವ್ರಿಗೆ ನಾವು ಸಜೆಸ್ಟ್ ಮಾಡೋದೇನೆಂದರೆ, ಇದರಲ್ಲಿ ಹಾಫ್ ಮಾಡಿಬಿಟ್ಟು ಕಟ್ ಮಾಡಿದರೆ, ಹಾಫ್ ಮಾಡಿಬಿಟ್ಟು ನೀವು ಯೂಸ್ ಮಾಡಿದರೆ ನಿಮಗೆ ಕಟ್ ಆಗೋ ಚಾನ್ಸಸ್ ಎಲ್ಲ ಇರಲ್ಲ. ಹಾಗೆ ಇದು ವಂಡರ್ ಸ್ಪಾಂಜ್ ಎಕ್ಸ್ಟ್ರಾ ಅಂತೇಳಿ ಮ್ಯಾಮ್. ಇದು ನಿಮಗೆ ಗ್ರೀನ್ ಸ್ಟ್ರಿಪ್ ಬರೋದ್ರಿಂದ ಅಂದರೆ ಹಾರ್ಡ್ ಆಗಿರುತ್ತೆ ಮ್ಯಾಮ್. ಇದು ನಿಮಗೆ ಒಂದು ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಹಾಗೆ ಇದು ಒಂದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಷ್ಟೇ. ರಿಸಲ್ಟ್ ಎಲ್ಲ ಸೇಮ್ ಮ್ಯಾಮ್. ಇದು ನಿಮಗೆ ಫಸ್ಟಿಗೆ ಈ ಕಡೆಯಿಂದ ಯೂಸ್ ಮಾಡಿಬಿಟ್ಟು, ಆಮೇಲೆ ಇದು ಗ್ರೀನ್ ಸ್ಟ್ರಿಪ್ ಏನಕ್ಕೂ ಯೂಸ್ ಆಗಲ್ಲ, ಇದು ಹಾರ್ಡ್ ಇರತ್ತೆ ಅಷ್ಟೇ, ಸಪೋರ್ಟಿಗಷ್ಟೇ. ಆಮೇಲೆ ಈ ಕಡೆ ಕಟ್ ಆಗಲ್ಲ. ಹೌದು, ಕಟ್ ಆಗಲ್ಲ. ಈ ಕಡೆಯಿಂದ ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಓಕೆ. ಇದು ಟಾಯ್ಲೆಟ್ ರಿಮ್ಸ್ ಅಲ್ವಾ? ನಾನು ಲಾಸ್ಟ್ ಟೈಮ್ ಇದು ಯೂಸ್ ಮಾಡಿ ತೋರಿಸಿದ್ದೆ ಆಡಿಯನ್ಸ್ಗೆ. ಚೆನ್ನಾಗಿದೆ ಇದು ಆಕ್ಚುಲಿ. ಅಂದ್ರೆ ಟಾಯ್ಲೆಟ್ ಕಮೋಡ್ ಗ್ಯಾಪ್ ಒಳಗೆ ಹಾಕಿ ಫ್ಲಶ್ ಮಾಡುವಂತದಲ್ವಾ? ಹೌದು ಮ್ಯಾಮ್. ಇದು ಟಾಯ್ಲೆಟ್ ರಿಮ್ಸ್ ನೀವು ಹೇಗೆ ಯೂಸ್ ಮಾಡೋದಂದ್ರೆ, ಕಮೋಡ್ ಒಳಗಡೆ ನಿಮಗೆ ಗ್ಯಾಪ್ ಇರುತ್ತೆ ಮ್ಯಾಮ್, ಅಲ್ಲಿ ನೀವು ಎಲ್ಲಿ ನೀರಿನ ಫೋರ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಹ್ಯಾಂಗ್ ಮಾಡಿದ್ರೆ ನಿಮಗೆ ಒಳ್ಳೆ ಎವ್ರಿ ಫ್ಲಶಸ್ಗೂ ಕೂಡ ಒಳ್ಳೆ ಕ್ಲೀನ್ ಆಗಿ ಬರುತ್ತೆ ಮ್ಯಾಮ್. ಮತ್ತೆ ಒಳ್ಳೆ ಹೈಜೆನಿಕ್ ಆಗಿ ಬರುತ್ತೆ. ಒಂದು 2 ಡೇಸ್ಗೊಮ್ಮೆನೆ ನಿಮ್ಗೆ ನೋಡ್ಬೋದು ಟಾಯ್ಲೆಟ್ ಎಲ್ಲೋ ಇಶ್ ಆಗುತ್ತೆ. ಇದು ಹ್ಯಾಂಗ್ ಮಾಡೋದ್ರಿಂದ ಆ ತರ ಪ್ರಾಬ್ಲಮ್ ಇರಲ್ಲ, ಮತ್ತೆ ಓಡರ್ ಕೂಡ ಬರಲ್ಲ ಮ್ಯಾಮ್. ಅಂದ್ರೆ ಕೆಲವರು ಇದರಲ್ಲಿ 12 ಇದೆ ಅನ್ಕೋತಾರೆ, 12 ಅಲ್ಲ ಮ್ಯಾಮ್. ಇದು ಈ ತರ 3 ಪ್ಯಾಕೆಟ್ಸ್ ಇರುತ್ತೆ. 3 ಇರುತ್ತೆ ಅಲ್ವಾ? ಒಂದರಲ್ಲಿ ಇಷ್ಟ ಇರ್ತದೆ ನೋಡಿ, ಇಂಥದ್ದು 3 ಇರುತ್ತಾ ಒಂದು ಪ್ಯಾಕೆಟ್ ಅಲ್ಲಿ? ಓಕೆ, ಸರಿ. 100% ಮೈಕ್ರೋಫೈಬರ್ ಕ್ಲೋತ್ ಮ್ಯಾಮ್. ಇದು ಕಿಚನ್ ಕ್ಲೋತ್ ಪ್ಯಾಕ್ ಆಫ್ 3 ಬರುತ್ತೆ. ಕಿಚನ್ ಅಲ್ಲೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ದೇವ್ರ ಕೋಣೆಯಲ್ಲಿ ಕೂಡ ಕ್ಲೀನ್ ಮಾಡೋದಿದ್ರೆ ಅಲ್ಲಿ ಕೂಡ ಕ್ಲೀನ್ ಮಾಡ್ಬೋದು, ಕಾರಲ್ಲಿ ಕೂಡ ಕ್ಲೀನ್ ಮಾಡ್ಬೋದು. ಎಲ್ಲಿ ಕ್ಲೀನ್ ಮಾಡೋಕ್ಕಿದೆ, ಸರ್ಫೇಸ್ ಕ್ಲೀನ್ ಮಾಡೋದಿದೆ ಅಲ್ಲಿ ಕೂಡ ಕ್ಲೀನ್ ಮಾಡ್ಬೋದು ಮ್ಯಾಮ್. ಮಾರ್ಕೆಟಲ್ಲೂ ಕೂಡ ನಿಮಗೆ ಸಿಗತ್ತೆ, ಇಲ್ಲ ಅಂತಲ್ಲ. ನಿಮಗೆ ಮಾರ್ಕೆಟಲ್ಲಿಯೂ ಎಲ್ಲಿಯೂ ಕೂಡ 1 ಇಯರ್ ಗ್ಯಾರಂಟಿ ಎಲ್ಲಿಯೂ ಕೊಡಲ್ಲ ಮ್ಯಾಮ್. ನಾವಿಲ್ಲಿ 1 ಇಯರ್ ಗ್ಯಾರಂಟಿ ಕೊಡ್ತೀವಿ ಮ್ಯಾಮ್. ಅದರಲ್ಲಿ ನಿಮಗೆ ಪ್ಯಾಕ್ ಆಫ್ 1 ಕ್ಲೋತ್ ಕೂಡ ಬರುತ್ತೆ, ಇಷ್ಟು ದೊಡ್ಡದಾಗಿ ಬರುತ್ತೆ. ಇದು ನಿಮಗೆ ಮಾಪ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಬರೀ ಮಾಪ್ ಮಾಡೋಕ್ಕಂತಲ್ಲ, ನಿಮಗೆ ಬೇರೆ ಕಡೆ ಎಲ್ಲೂ ಕ್ಲೀನ್ ಮಾಡೋ ಹಾಗಿದ್ರೆ ಎಲ್ಲಿಯೂ ಕ್ಲೀನ್ ಮಾಡ್ಬೋದು ಮ್ಯಾಮ್. ಇದರಿಂದ ನಿಮಗೆ ಮಾಪ್ ಬಟ್ಟೆ ನಿಮಗೆ ಎಳಿಯಾಗಿ ಹೋಗ್ತಿರತ್ತೆ, ಮತ್ತೆ ಮಂತಿಗೊಮ್ಮೆ ತರಬೇಕಾಗತ್ತೆ. ಇದು ನಿಮಗೆ 1 ಇಯರ್ ಗ್ಯಾರಂಟಿ ಇರೋದ್ರಿಂದ ಆ ಥರ ಪ್ರಾಬ್ಲಮ್ ಏನೂ ಇರಲ್ಲ. ಮತ್ತೆ ನಮಗೆ ಇಸ್ರೇಲ್ನಿಂದ ಬಂದವರು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮ್ಯಾಮ್. ಅವರು ಕೂಡ ಹೇಳ್ತಾರೆ, ನಿಮಗೆ 1 ಇಯರ್ ಹೇಳಬೇಡಿ, ನೀವು ಒಂದು 7-8 ವರ್ಷನಾದರೂ ಹೇಳಿ, ಅಷ್ಟು ಚೆನ್ನಾಗಿದೆ ಅಂತ. ಬಟ್ ನಮ್ಮಲ್ಲಿ 1 ಇಯರ್ ಅಂತೂ ಗ್ಯಾರಂಟಿ ಇದೆ ಮ್ಯಾಮ್. 1 ಇಯರಲ್ಲಿ ಒಂದು ಏನಾದರೂ ಚಿಕ್ಕ ಹೋಲ್ ಆದರೂ ಕೂಡ ನಿಮಗೆ ಡೈರೆಕ್ಟ್ ರಿಪ್ಲೇಸ್ ಮಾಡಿ ಕೊಡ್ತೀವಿ ಮ್ಯಾಮ್. ಓಕೆ, ಸೂಪರ್. ಮಲ್ಟಿಪರ್ಪಸ್ ಕ್ಲೀನಿಂಗ್ ಕ್ಲೋತ್ ಮ್ಯಾಮ್. 1 ಟೈಮ್ ಯೂಸ್ ಅಲ್ಲ, ತುಂಬ ಟೈಮ್ ಯೂಸ್ ಮಾಡ್ಬೋದು ನೀವು. ವಾಷಿಂಗ್ ಮಿಷಿನಲ್ಲಿ ನೀವು ಅಪ್ ಟು 40 ಡಿಗ್ರಿ ಸೆಲ್ಸಿಯಸ್ ತನಕ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಮ್ಯಾಮ್. ಸ್ವಲ್ಪ ತೆಳುವು ಆಗೋ ತನಕನೂ ಕೂಡ ನೀವು ವಾಶ್ ಮಾಡಿ ಯೂಸ್ ಮಾಡ್ಬೋದು. ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಹರಿಯಲ್ಲ ಮ್ಯಾಮ್, ತುಂಬಾ ದಪ್ಪ ಇದೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ನೋಡುವಾಗ ಟಿಶ್ಯೂ ಪೇಪರ್ ಆಗಿ ಕಾಣ್ತದೆ. ನಾನು ಅನ್ಕೊಂಡಿದ್ದು ಈಗ ಹರಿಯೋದಿಲ್ಲ ನೋಡಿ. ವಾಷಿಂಗ್ ಮೆಷಿನ್ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ವಾಶ್ ಮಾಡ್ಬೋದು. ಮತ್ತೆ ನಿಮ್ಗೆ ಇದು ದೇವ್ರ ಕೋಣೆಲ್ಲೂ ಆಗತ್ತೆ. ಆಮೇಲೆ ಡಸ್ಟಿಂಗ್ ಮಾಡ್ಲಿಕ್ಕೆ ಇದು, ಅಥವಾ ಕಿಚನ್ಗೆ ಒದ್ದೆ ಇದ್ರೂ ಸಹ ಆಗ್ತದೆ. ಅದೇ ಮ್ಯಾಮ್, ಒದ್ದೆ ಎಲ್ಲ ಇದ್ರೆ ಏನಾದಿದ್ರೆ ಕಿಚನ್ ಅಲ್ಲಿ ಕೂಡ ಕ್ಲೀನ್ ಮಾಡ್ಬೋದು, ಸರ್ಫೇಸ್ ಕೂಡ ಕ್ಲೀನ್ ಮಾಡ್ಬೋದು, ಕಾರಲ್ಲಿ ಕೂಡ ಕ್ಲೀನ್ ಮಾಡ್ಬೋದು. ಎಲ್ಲ ಕಡೆಗೂ ನಿಮ್ಗೆ ಎಲ್ಲಿ ಕ್ಲೀನ್ ಮಾಡೋಕ್ಕಿದೆಯೋ ಅಲ್ಲಿ ನಿಮ್ಗೆ ಕ್ಲೀನ್ ಮಾಡ್ಬೋದು ಮ್ಯಾಮ್.
ಎಷ್ಟು ಯೂಸ್ ಮಾಡ್ಬೋದು ಇದನ್ನ? ಇದು 40 ಪೀಸಸ್ ಬರುತ್ತೆ. ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ಕೂಡ ನಿಮ್ಗೆ ವಾಶ್ ಮಾಡಿ 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 ಲಾಸ್ಟ್ ಆದಾಗೆ ಹದ್ದು ಹೋಗ್ಬೇಕು. ಓಕೆ. ಇದೊಂದು ವೆಟ್ ವೈಪ್ಸ್ ಮ್ಯಾಮ್. ಇದು ನಿಮಗೆ 99.9% ನಿಮಗೆ ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ. ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ, ಆಕ್ಚುಲಿ ನಮ್ಮ ಕಾರಿಗೆ ಯೂಸ್ ಮಾಡ್ತಾ ಇದ್ದೇನೆ ನಾನು, ಡ್ಯಾಶ್ ಬೋರ್ಡಿಗೆ. ಓಕೆ, ನೀವು ನೋಡ್ಬೋದು ಮ್ಯಾಮ್, ನಾವು ಮಲಗಿದ್ದವಾಗ ಮನೆಯಲ್ಲಿ ಕಾಕ್ರೋಚಸ್ ಎಲ್ಲ ಎದ್ದು ಹೌದೌದು ಡಸ್ಟ್ ಎಲ್ಲ ಮಾಡಿ, ಹೌದು ಕಾಕ್ರೋಚಸ್ ಎಲ್ಲ ಆಂಟ್ಸ್ ಎಲ್ಲ ಬಂದು ಕೆಲಸ ಮಾಡ್ತಿರತ್ತೆ. ಅದು ನಿಮ್ಗೆ ಬೆಳಗ್ಗೆ ಎದ್ದವಾಗ ನಾವು ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಇದು ಒಳ್ಳೆ ಹೈಜೆನಿಕ್ ಆಗಿರುತ್ತೆ ಮ್ಯಾಮ್. 11 ಸೆಂಟ್ ಇರೋದ್ರಿಂದ ನಿಮ್ಗೆ 99.9% ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ. ನಿಮ್ಗೆ ಕಿಚನ್ ಏರಿಯಾ ಅಂತಲ್ಲ ಮ್ಯಾಮ್, ಎಲ್ಲ ಕಡೆನೂ ನಿಮ್ಗೆ ಯೂಸ್ ಮಾಡ್ಬೋದು. ಕಾರಲ್ಲಿ ಕೂಡ ಯೂಸ್ ಮಾಡ್ಬೋದು, ಕಬೋರ್ಡ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ಒಂದು 50 ಶೀಟ್ಸ್ ಬರುತ್ತೆ. ಒಂದು ಶೀಟ್ಸ್ ನಿಮ್ಗೆ ಎಲ್ಲಾ ಕಡೆ ಕವರ್ ಮಾಡ್ಬೋದು ಮ್ಯಾಮ್, ಅಷ್ಟು ವೆಟ್ ಆಗಿ ಚೆನ್ನಾಗಿದೆ ಮ್ಯಾಮ್. ಹೌದು, ನಾನು ಅದನ್ನ ಆಕ್ಚುಲಿ ಯೂಸ್ ಮಾಡ್ತಾ ಇದ್ದೆ ನಮ್ಮ ಕಾರಿದು ಡ್ಯಾಶ್ ಬೋರ್ಡಿಗೆಲ್ಲ. ತುಂಬಾ ಫ್ರೇಗ್ರೆನ್ಸ್ ಕೂಡ ಇದೆ ಅಲ್ವಾ? ಫ್ರೇಗ್ರೆನ್ಸ್ ಕೂಡ ಇದೆ. ಇದು ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ. ಕ್ಲೀನಿಂಗ್ ಸ್ಕಾಚ್ ಅಂದ್ರೆ ಸ್ಕಾಚ್ ಮ್ಯಾಮ್. ಇದು ನೀವು ಮಾರ್ಕೆಟ್ ಅಲ್ಲಿ ಕೂಡ ನಿಮಗೆ ಸ್ಕ್ರಬ್ಬರ್ಸ್ ಎಲ್ಲ ಸಿಗತ್ತೆ, ನಿಮಗೆ ನೋಡ್ಬೋದು ನೀವು, ಅಷ್ಟು ಸ್ಮೂತ್ ಇದೆ ಮ್ಯಾಮ್. ಮಾರ್ಕೆಟ್ ಅಲ್ಲಿ ಸಿಗೋ ಸ್ಕ್ರಬ್ಬರು ನಿಮಗೆ ಒಂದು 10 ರೂಪಾಯಿದು 20 ರೂಪಾಯಿದು ಸಿಗ್ಬೋದು, ಬಟ್ ಅದು ತುಂಬಾ ಹಾರ್ಡ್ ಇರುತ್ತೆ, ಕೈಗೆ ಸ್ಕ್ರಾಚಸ್ ಆಗುತ್ತೆ, ಆಮೇಲೆ ಓಡರ್ ಕೂಡ ಬರುತ್ತೆ. ಒಂದು 2 ಡೇಸ್ಗೆ ಒಮ್ಮೆ ಹೊಸದು ತರಬೇಕಾಗುತ್ತೆ. ಇದು ನಿಮಗೆ ಲಾಕ್ ಸಿಸ್ಟಮ್ ಇರೋದ್ರಿಂದ, ಇಲ್ಲಿ ಲಾಕ್ ಸಿಸ್ಟಮ್ ಇರೋದ್ರಿಂದ ತುಂಬಾ ಟೈಮ್ ಬರುತ್ತೆ ಮ್ಯಾಮ್. ಇದು ಒಂದು ನಿಮಗೆ 2 to 3 ಮಂತ್ಸ್ ಆದ್ರೂ ಯೂಸ್ ಆಗುತ್ತೆ ಮ್ಯಾಮ್. ಮತ್ತೆ ಇಲ್ಲಿ ಗ್ರೀನ್ ಸ್ಟ್ರಿಪ್ ಇರೋದ್ರಿಂದ ಮ್ಯಾಮ್, ತಿಕ್ ಕಲೆ ಎಲ್ಲ ಇರುತ್ತಲ್ಲ ಪ್ಲೇಟ್ಸ್ಗೆಲ್ಲ, ನಿಮ್ಗೆ ಅಲ್ಲಿ ಕ್ಲೀನ್ ಮಾಡ್ಬೋದು ಮ್ಯಾಮ್, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇದು ಗ್ರೀನ್ ತುಂಬಾ ತಿಕ್ ಇರೋ ಕಡೆ ನೀವು ಯೂಸ್ ಮಾಡಬೇಕು ಅಲ್ವಾ? ಓಕೆ. ಇದೆಲ್ಲ ಫ್ಲೋರ್ ಕ್ಲೀನರ್ಸ್ ಮ್ಯಾಮ್. 10 ವೇರಿಯಂಟ್ಸ್ ಫ್ಲೋರ್ ಕ್ಲೀನರ್ ಇದೆ ನಮ್ಮಲ್ಲಿ. 5 ವೇರಿಯಂಟ್ಸ್ ಫ್ಲವರ್ ಬೇಸ್ಡ್ ಬರುತ್ತೆ, ಹಾಗೆ 3 ವೇರಿಯಂಟ್ಸ್ ಪ್ರೀಮಿಯಂ ಬೇಸ್ಡ್ ಬರುತ್ತೆ ಮ್ಯಾಮ್. ನೀವು ನೋಡ್ಬೋದು, ಸ್ಮೆಲ್ ಕೂಡ ನೋಡ್ಬೋದು. ಇದು ಲಕ್ಸುರಿ ಅಂತೇಳಿ. ಮತ್ತೊಂದು ಫ್ರೂಟ್ ಬೇಸ್ಡ್ ಅಲ್ಲಿ ಬರುತ್ತೆ ಮ್ಯಾಮ್, ಪೀಚ್ ಅಂತೇಳಿ. ಸ್ಮೆಲ್ ನೋಡ್ಬೋದು ಮ್ಯಾಮ್. ಮ್ಯಾಮ್ ನಮ್ಮಲ್ಲಿ ಮತ್ತೊಂದು ಕಾಕ್ರೋಚಸ್ ಹೋಗುವಂತದ್ದು ಒಂದು ಇದ್ದಿತ್ತು, ಅದಂತೂ ನಮಗೆ ತುಂಬಾ ರಿಸಲ್ಟ್ ಬಂದು ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ. ಆಲ್ರೆಡಿ ಇವಾಗ ಪ್ರೀ ಬುಕಿಂಗ್ ಇದೆ ಮ್ಯಾಮ್. ಫ್ಲೋರ್ ಕ್ಲೀನರ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಮ್ಯಾಮ್, ಫಸ್ಟಿಗೆ 2 ಕ್ಯಾಪ್ ಲಿಕ್ವಿಡ್ ಅನ್ನ ಹಾಕೊಂಡು ಬಾಲ್ದಿಯಲ್ಲಿ ಹಾಕೊಂಡು, ಆಮೇಲೆ ನೀವು ನೀರನ್ನು ಹಾಕಿದ್ರೆ ತುಂಬಾ ಅರೋಮಾ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಮ್ಯಾಮ್. ಆಕ್ಚುಲಿ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ದು. ಹಾ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಓಕೆ. ಇದೊಂದು ಸ್ಪೆಷಲ್ ಆಗಿರೋ ಫ್ಲೋರ್ ಕ್ಲೀನರ್ ಮ್ಯಾಮ್ ನಮ್ಮಲ್ಲಿ. ಏನು ವುಡ್ಡಿದೆಲ್ಲ ಪಿಕ್ಚರ್ ಇದೆ, ವುಡ್ಡಿಗೆ ಹಾಕುವಂತದ್ದ? ವುಡ್ಡಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಡೆಲಿಕೇಟ್ ಫ್ಲೋರಿಂಗ್ ಎಲ್ಲಿರತ್ತೋ ಯಾವುದೆಲ್ಲ ಇರುತ್ತೋ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಡೆಲಿಕೇಟ್ ಅಂದ್ರೆ ಡೆಲಿಕೇಟ್ ಅಂದ್ರೆ ಇಟಾಲಿಯನ್ ಮಾರ್ಬಲ್ ಆಗಿರ್ಬೋದು. ಮಾರ್ಬಲ್ಗೆಲ್ಲ ನೀವು ಬೇರೆ ಫ್ಲೋರ್ ಕ್ಲೀನರ್ ಎಲ್ಲ ಯೂಸ್ ಮಾಡಂಗಿಲ್ಲ ಮ್ಯಾಮ್. ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಏನು ಪ್ರಾಬ್ಲಮ್ ಕೂಡ ಆಗಲ್ಲ. ಮತ್ತೆ ವುಡ್ ಕಬೋರ್ಡ್ಸ್ ಆಗಿರ್ಲಿ, ಆಮೇಲೆ ವುಡ್ ರೆಸಾರ್ಟ್ ಅಲ್ಲೆಲ್ಲ ನೀವು ಫ್ಲೋರಿಂಗ್ ಎಲ್ಲ ಮಾಡಿರ್ತಾರೆ, ಬರೀ ನೀರಲ್ಲಿ ಒರೆಸಿದ್ರೆ ನಿಮ್ಗೆ ವುಡ್ ಆಗುತ್ತೆ. ಇದರಿಂದ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಹೇಗೆ ಯೂಸ್ ಮಾಡೋದಂದ್ರೆ 2 ಲೀಟರ್ ಅಲ್ಲಿ ಅವೈಲಬಲ್ ಇದೆ ಮ್ಯಾಮ್. ನಿಮ್ಗೆ ನೀರಿನಕ್ಕಿಂತ ಲಿಕ್ವಿಡ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಹಾಗೆ ಶೈನ್ ಕೂಡ ಆಗುತ್ತೆ ಮ್ಯಾಮ್. ಓಕೆ. ಸೊ ಮೇನ್ ಡೆಲಿಕೇಟ್ ಫ್ಲೋರಿಂಗ್ ಕೂಡ ಯೂಸ್ ಆಗುತ್ತೆ. ಹೌದು, ನೀರಿಗಿಂತ ಇದನ್ನ ಜಾಸ್ತಿ ಹಾಕ್ಬೇಕು ನಾವು. ಅಬ್ಬಬ್ಬಾ, ಎಷ್ಟೊಂದು ಪ್ರಾಡಕ್ಟ್ಸ್ ಅಲ್ವಾ ನೋಡಿ, ಅಂತೂ ನನಗಂತೂ ತುಂಬಾನೇ ಖುಷಿ ಆಯ್ತು. ಇದರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ನಾನು ಪರ್ಸನಲಿ ಆಗಿ ಯೂಸ್ ಮಾಡ್ತೇನೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ನಾನೇ ಅದಕ್ಕೆ ಸಾಕ್ಷಿ. ನೀವು ಕೂಡ ಇದನ್ನ ಪರ್ಚೇಸ್ ಮಾಡೋದಾದ್ರೆ ಅವರ ನಂಬರ್ ಕೊಡ್ತೇನೆ, ನೀವು ಅವರಿಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಹಾಗೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ, ಬಟ್ ನೀವು ಪರ್ಸನಲ್ ಆಗಿ ಇವರ ಹತ್ರನೇ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ಸ್ ಎಲ್ಲ ಸಿಗುವ ಚಾನ್ಸಸ್ ಇರುತ್ತೆ. ಖಂಡಿತವಾಗಿಯೂ ಇಲ್ಲಿ ನೀವು ವಿಸಿಟ್ ಕೂಡ ಮಾಡ್ಬೋದು, ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಓಕೆ, ಇವತ್ತಿನ ವ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತೇನೆ. ಬಾಯ್.